ಪರಾಕ್ರಮಿಯಾದ ದೇವರೇ, ಮಹತ್ತುಗಳನ್ನು ಮಾಡಿದಂತಾತನೇ, ಸೈತಾನ ಶಕ್ತಿಯನ್ನು ಕರ್ತನೆ, ಸೈತಾನನನ್ನು ತುಳಿದು ಬಿಟ್ಟಿರುವಂತಾತನೇ, ಶಾಶ್ವತವಾದ ನಿಜವಾದ ಬಿಡುಗಡೆ ನಮ್ಮ ಜೀವನದಲ್ಲಿ ತಂದಿರುವ ಮಹೋನ್ನತನಾದ ಮಹಿಮೆಯುಳ್ಳ ತಂದೆಯೇ, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓಡಿರ ಬಲಬ ಬರಿ ಕತರಳಲಬ ಶತೋರಿಡಿಲಳಲಬ. ಕರ್ತನೆ, ಎಲ್ಲ ಸ್ತುತಿ ಘನ ಮಾನ ಮಹಿಮೆಗಳಿಗೆ ಯೋಗ್ಯನೇ. ಪರಾಕ್ರಮಿಯಾದ ದೇವರೇ ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳನ್ನು ಕ್ಷಮಿಸಿದಾತನೇ ನಿಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಪರಾಕ್ರಮ ಉಳ್ಳವನೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ. ಹಲ್ಲೆಲೂಯ. ಸಮಾನರು ಯಾರೂ ಇಲ್ಲ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಪರಾಕ್ರಮವುಳ್ಳ ನಮ್ಮ ತಂದೆಯೇ, ನಿನಗೆ ಅಸಾಧ್ಯವಾದದೊಂದು ಇಲ್ಲ ಸ್ವಾಮಿ. ಸಾವನ್ನು ಗೆದ್ದು ಹೆದರಿವೆ ಸ್ವಾಮಿ. ಹಲ್ಲೆಲೂಯ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತದೆ ಸ್ವಾಮಿ. ಹಲ್ಲೆಲೂಯ. ಎಲ್ಲವುಗಳ ಮೇಲೆ ಅಧಿಕಾರಿ ಆಗಿರುವ, ಎಲ್ಲ ಆಧಿಪತ್ಯ ಅಧಿಕಾರವನ್ನು ಹೊಂದಿರುವಂಥ ನಮ್ಮ ತಂದೆಯೇ, ಓ ನಿನ್ನ ಮೂಲಕ ಎಲ್ಲ ಅಧಿಕಾರವನ್ನು ನಮಗೆ ಅನುಗ್ರಹಿಸಿರುವಂತಾತನೇ, ಕರ್ತನೆ, ನಿನ್ನ ಮೂಲಕ ನಮಗೆ ಕೂಡ ಅಸಾಧ್ಯವಾದದ್ದು ಒಂದು ಇಲ್ಲದ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ 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 ಸ್ವಾಮಿ. ನಮ್ಮ ಜೀವಿತವನ್ನು ಕರ್ತನೆ, ನಮ್ಮ ಮಹಿಮೆ ಕರ್ತನೆ, ನಮಗಿರುವ ಕರ್ತನೆ ಸ್ವಾಮಿ, ಎಲ್ಲ ಸಂಗತಿಗಳನ್ನು ನಿನ್ನ ಮೇಲೆ ಕೆತ್ತಿರುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ ಹಲ್ಲೆಲೂಯ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ಹಲ್ಲೆಲೂಯ, ನಿಮಗೆ ಅಸಾಧ್ಯವು ಒಂದು ಇಲ್ಲ. ರಬ ಶಲಳಲಬ. ನಿನಗೆ ಸಮಾನರು ಯಾರೂ ಇಲ್ಲ. ಹಲ್ಲೆಲೂಯ ಹಲ್ಲೆಲೂಯ. ಓಡಿರಬಲಬ ಬರಿ ಕತೋರಿಡಿರಳಲಬ ಕರಡಲಬ ರಬಲಬ. ಓಡಿರಳಲಬ ಕರಡಲಬ ರಬ ಶತೋರಿಡಿರಳಲಬ ರಬಲಬ. ಓಡಿರಬಲಬ ಬರಿ ಕತೋರಿಡಿರಳಲಬ. ಕೆರೂಬಿಯರು, ಸೇರಾಫಿಯರು, ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಇನ್ನೊಮ್ಮೆ ಕೆರೂಬಿಯ, ಎಲ್ಲರೂ ಹೇಳೋಣ, ಎಲ್ಲರೂ. ಸೇರಾಫಿಯರು, ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಹಲ್ಲೆಲೂಯ. ಎಲ್ಲರೂ. ಮಹಿಮೆಗೂ ನಿಯೋಗ್ಯನೇ, ಆಮೆನ್. ಮಾನ ಪ್ರಭಾವವು ಉಳ್ಳವನೇ. ಹಲ್ಲೆಲೂಯ 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 ಹಲ್ಲೆಲೂಯ. ವಂಡರ್ಫುಲ್ ಗಾಡ್, ಮಹೋನ್ನತ ಮಹಿಮೆಯುಳ್ಳ ತಂದೆ, ನಿತ್ಯವ ಆರಾಧನೆಗೆ ಯೋಗ್ಯವಾಗಿರುವವನೇ. ಹಲ್ಲೆಲೂಯ. ಕೆರೂಬಿಯರು, ಸೇರಾಫಿಯರು, ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು, ಸೇರಾಫಿಯರು, ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ,
ನನ್ನ ಸ್ತುತಿಗೆ ಪಾತ್ರನೇ. ಎಲ್ಲರೂ ಹೇಳೋಣ. ಆರಾಧನೆಗೆ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಹಲ್ಲೆಲೂಯಾ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಗಳು ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಗಳು ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಮರಣವ ಗೆದ್ದವ ನಿನಗೆ ಆರಾಧನೆ, ನನಗಾಗಿ ನನ್ನ ಜಯಿಸವ ನಿನಗೆ ನನಗಾಗಿ ಬಲಿಯಾದಿನೊಮ್ಮೆ, ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವ ನಿನಗೆ ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಕೆರೂಬಿಯರು ಸೇರಾಫಿಯರು ನಿನ್ನ ನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ರಬಾಲಬೌ ಶಲಡಲಡೋ ರಿಡಿಲಳಲಬಾ ಓಡಿರಬಲಬ ಬರಿ ಕಂದರಳುಲಡೋ ರಿಡಿಲಳಲಬ ಕುರಬ ಶತು ರಿಡಿಲಳಲಬ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವ ನಿನಗೆ ಆರಾಧನೆ. ಎಲ್ಲರೂ ಹೇಳೋಣ.
ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವ ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವವನೇ ಎಲ್ಲರೂ ಹಾಡೋಣ, ಎಲ್ಲರೂ ಹಾಡೋಣ. ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ಇನ್ನೊಮ್ಮೆ, ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಗಳು ಜೀವಿಸುವಾತನೇ ಆರಾಧನೆ. ಎಲ್ಲರೂ ಹೇಳೋಣ. ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಗಳು ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಎಲ್ಲರೂ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಹಲ್ಲೆಲೂಯ 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 ಲಾರ್ಡ್. ಕೆರೂಬಿಯರು ಸೇರಾಫಿಯರು ನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ. ಎಲ್ಲರೂ ನಾವು ದೇವರ ವಾಕ್ಯವನ್ನು ಅರಿಕೆ ಮಾಡೋಣ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಿರುವ ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿದ್ದೇನೆ. ಯೇಸು ಕ್ರಿಸ್ತನನ್ನು ನಂಬಿರುವ ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿದ್ದೇನೆ. ಅಂದರೆ ನಾನು ಯೇಸು ಒಂದೇ ಆಗಿದ್ದೇವೆ. ನಾನು ಯೇಸು ಒಂದೇ ಆಗಿದ್ದೇವೆ. ನಾನು ಆತನಲ್ಲಿದ್ದೇನೆ, ಆತನು ನನ್ನಲ್ಲಿದ್ದಾನೆ. ನಾನು ಆತನಲ್ಲಿದ್ದೇನೆ, ಆತನು ನನ್ನಲ್ಲಿದ್ದಾನೆ. ಆತನು ದ್ರಾಕ್ಷಾಬಳ್ಳಿ, ನಾನು ಅದರ ಕೊಂಬೆ. ಆತನು ಶಿರಸ್ಸು, ನಾನು ಆತನ ದೇಹದ ಅಂಗವಾಗಿದ್ದೇನೆ. ಆತನು ದ್ರಾಕ್ಷಾಬಳ್ಳಿ, ನಾನು ಅದರ ಕೊಂಬೆ. ಆತನು ಶಿರಸ್ಸು, ನಾನು ಆತನ ದೇಹದ ಅಂಗವಾಗಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವುದರಿಂದ ಆತನು ಎಂಥವನಾಗಿದ್ದಾನೋ ಈ ಲೋಕದಲ್ಲಿ ನಾನು ಅಂಥವನೇ ಆಗಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವುದರಿಂದ ಆತನು ಎಂಥವನಾಗಿದ್ದಾನೋ ನಾನು ಈ ಲೋಕದಲ್ಲಿ ಅಂಥವನೇ ಆಗಿದ್ದೇನೆ. ಆತನು ಎಲ್ಲಿದ್ದಾನೋ ನಾನು ಅಲ್ಲಿದ್ದೇನೆ. ಆತನು ಎಲ್ಲಿದ್ದಾನೋ ನಾನು ಅಲ್ಲಿಯೇ ಇದ್ದೇನೆ. ಆತನು ಏನು ಮಾಡಬಲ್ಲನೋ ನಾನು ಅದನ್ನು ಮಾಡಬಲ್ಲೆನು. ಆತನು ಏನು ಮಾಡಬಲ್ಲನೋ ನಾನು ಕೂಡ ಅದನ್ನೇ ಮಾಡಬಲ್ಲೆನು.
ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಯೇಸು ಕ್ರಿಸ್ತನಲ್ಲಿ ನಾವು ಐಕ್ಯವಾಗಿ ಬಿಟ್ಟಿದ್ದೇವೆ. ಹಲ್ಲೆಲೂಯ. ಪ್ರಿಯರೇ, ನೀನು ನಂಬದೆ ಹೋಗು. ಆತನಲ್ಲಿ ನಂಬಿಕೆಟ್ಟಿರೋ ನಾವು ಆತನಲ್ಲಿ ಐಕ್ಯವಾಗಿದ್ದೇವೆ. ಇದನ್ನು ನಾವು ಎಣಿಸಿಕೊಳ್ಳಬೇಕು. ಹಲ್ಲೆಲೂಯ. ಆತನು ದ್ರಾಕ್ಷ ಬಳ್ಳಿ, ನಾನು ಅದರ ಕೊಂಬೆ. ಎಲ್ಲರೂ ಆತನು ದ್ರಾಕ್ಷ ಬಳ್ಳಿ, ನಾನು ಕೊಂಬೆ. ಆತನು ಶಿರಸ್ಸು. ನಾನು ಆತನ ದೇಹದ ಅಂಗವಾಗಿದ್ದೇನೆ. ಆತನು ಎಂಥವನಾಗಿದ್ದಾನೆ ಈ ಲೋಕದಲ್ಲಿ, ನಾನು ಕೂಡ ಅಂಥವನೇ ಆಗಿದೆ. ಎಲ್ಲರೂ ಡಿರಾಬ ಶತೋರಿ ಡಿರಡಲಬ ಕುರಬ ಶತೋರಿ ಡಿರಡಲಬ. ಆತನು ಎಂಥವನಾಗಿದ್ದಾನೆ ಈ ಲೋಕದಲ್ಲಿ, ನಾನು ಅಂಥವನೇ ಆಗಿದ್ದೇನೆ. ಆತನು ಎಂಥವನಾಗಿದ್ದಾನೋ ನಾನು ಅಂಥವನೇ ಆಗಿದ್ದೇನೆ ಈ ಲೋಕದಲ್ಲಿ. ಆತನು ಎಲ್ಲಿ ಇದ್ದಾನೋ ನಾನು ಅಲ್ಲಿ ಇದ್ದೇನೆ. ಹಲ್ಲೆಲೂಯ. ಆತನು ಏನು ಮಾಡಬಲ್ಲನೋ ನಾನು ಅದನ್ನು ಮಾಡಬಲ್ಲೆನು. ಎಲ್ಲರೂ ಹೇಳ್ರಿ, ಆತನು ಏನು ಮಾಡಬಲ್ಲನೋ ನಾನು ಅದನ್ನು ಮಾಡಬಲ್ಲೆನು. ಓ ರಿ ಬಲಬ ಶತೋರಿ ಡಿರಡಲಬ. ಓ ಡಿರಬ ಶುತೋರಿ ಡಿರಡಲಬ ಕುರಬ ಶತೋರಿ ಡಿರಡಲಬ. ಓ ಡಿರಬ ತೋರಿ ಡಿರಡಲಬ ಕುರಬ ಶತೋರಿ ಡಿರಡಲಬ. ಓ ಡಿರಬಲಬ ಬರಿ ಖತೋರಿ ಡಿರಡಲಬ ಕುರಬ ಶತೋರಿ ಡಿರಡಲಬ. ಓ ಡಿರಬಲಬಲಬ ಬರಿ ಖತೋರಿ ಡಿರಡಲಬ ಶತೋರಿ ಡಿರಡಲಬ ಕುರವಳಲಡರಬ ಶತೋರಿ ಡಿರಡಲಬ. ಎಲ್ಲರೂ ಹೇಳೋಣ, ಯೇಸು ಕ್ರಿಸ್ತನಲ್ಲಿರುವ ನಾನು ಆತನ ಮರಣದಲ್ಲಿ ಐಕ್ಯವಾಗಿದ್ದೇನೆ. ಅಂದರೆ ಆತನೊಂದಿಗೆ ಸತ್ತಿದ್ದೇನೆ. ನನ್ನ ಪಾಪಾಧೀನ ಸ್ವಭಾವವು, ನಿಧಾನ ಹೇಳ್ರಿ, ನನ್ನ ಪಾಪಾಧೀನ ಸ್ವಭಾವವು ನಾಶವಾಗಿ ನಾನು ಇನ್ನು ಪಾಪದ ವಶದಲ್ಲಿ ಇರದಂತೆ ನನ್ನ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ನನ್ನ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ನನ್ನ ಶರೀರ ಭಾವ, ಅದರ ವಿಷಯಾಭಿಲಾಷೆ, ಅದರ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಲ್ಪಟ್ಟಿದೆ. ಹೀಗೆ ನನ್ನ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಸತ್ತು ಹೋಗಿದೆ. ಹೀಗೆ ನನ್ನ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಸತ್ತು ಹೋಗಿದೆ. ಆತನ ಕೂಡ ಸತ್ತ ನಾನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇನೆ. ನನಗೂ ಪಾಪಕ್ಕೂ ಸಂಬಂಧವಿಲ್ಲ. ಎಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಪಾಪದ ಸ್ವಭಾವಕ್ಕೆ ನಾನು ಸಾಯೋದಕ್ಕೆ ಆಗಲಿಲ್ಲವೋ, ಯಾವ ಪಾಪ ಸ್ವಭಾವವನ್ನು ನಾನು ಬಿಡಲಿಕ್ಕೆ ಅಸಾಧ್ಯವಾಯಿತು, ಸ್ವಾಮಿ ಕ್ರಿಸ್ತ ಯೇಸುವಿನಲ್ಲಿ ನೀನು ಮರಣದಲ್ಲಿ ಕರ್ತನೆ ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದಿರುವಂಥ ಅದ್ಭುತ ದೇವರೇ ನಿಮಗೆ ಸ್ತೋತ್ರಪ್ಪ. ಎಲ್ಲರಲ್ಲಿ ನಮಗೆ ಬಿಡುಗಡೆ ಮಾಡಿರುವಂಥ ಅದ್ಭುತವಾದ ದೇವರೇ ಸ್ತೋತ್ರ. ಈ ದಿನ ನೀನು ನಮ್ಮನ್ನು ಪರಿಶುದ್ಧರನ್ನಾಗಿ, ನಿರ್ದೋಷಿಗಳನ್ನಾಗಿ, ನಿಷ್ಕಳಂಕರನ್ನಾಗಿ ಮಾಡಿದ ದೇವರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಓ ಡಿರಾ ಬಾಲಾ ಬಾಬಾ ರಿಖಾ ತೋರಿ ಡಿರಾಳಲ ಬಾಬಾ. ಓ ಡಿರಾ ಬಾಲಾ ಬಾಬಾ ರಿಖಾ ತೋರಾ ಬಶಂದೋರಿ ಡಿರಾಳಲ ಬಾ ಕುರಾ ಬಶತೋರಿ ಡಿರಾಳಲ ಬಾ. ಓ ಡಿರಾ ಬಾಲಾ ಬಾಬಾ ರಿಖಾ ತೋರಾ ಬಶತೋರಿ ಡಿರಾಳಲ ಬಾ ಕುರಾ ಬಶತೋರಿ ಡಿರಾಳಲ ಬಾ. ಓ ಡಿರಾ ಬಥೋರಿ ಡಿರಾಳಲ ಬಾ ಉರಾ ಬಶತೋರಿ ಡಿರಾಳಲ ಬಾ. ಎಲ್ಲರೂ ಹೇಳೋಣ, ಯೇಸು ಕ್ರಿಸ್ತನಲ್ಲಿರುವ ನಾನು ಆತನ ಪುನರುತ್ಥಾನದಲ್ಲಿ ಐಕ್ಯವಾಗಿದ್ದೇನೆ. ಅಂದರೆ ಆತನೊಂದಿಗೆ ಎದ್ದು ಬಂದಿದ್ದೇನೆ. ಆತನೊಂದಿಗೆ ಎಬ್ಬಿಸಲ್ಪಟ್ಟಂಥ ನಾನು ನೂತನ ಸೃಷ್ಟಿ ಆಗಿದ್ದೇನೆ, ಹೊಸ ಮನುಷ್ಯನಾಗಿದ್ದೇನೆ. ಹೀಗೆ ಹೊಸಬನಾದ ನಾನು ದೇವರಿಂದ ಹುಟ್ಟಿದ ದೇವರ ಸಂತತಿಯಾಗಿದ್ದೇನೆ. ಯೇಸು ಕ್ರಿಸ್ತನಲ್ಲಿರುವ ನಾನು ಆತನ ಪುನರುತ್ಥಾನದಲ್ಲಿ ಐಕ್ಯವಾಗಿದ್ದೇನೆ. ಅಂದರೆ ಆತನೊಂದಿಗೆ ಎದ್ದು ಬಂದಿದ್ದೇನೆ. ಆತನೊಂದಿಗೆ ಎಬ್ಬಿಸಲ್ಪಟ್ಟಂಥ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಅಂದರೆ ಹೊಸ ಮನುಷ್ಯನು ಆಗಿದ್ದೇನೆ. ಹೀಗೆ ಹೊಸಬನಾದ ನಾನು ದೇವರಿಂದ ಹುಟ್ಟಿದ ದೇವರ ಸಂತತಿಯಾಗಿದ್ದೇನೆ. ಎಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾ ಬಲ ಬಾಬಾರಿ ಖಾತಾರಡಲ ಬಾಬಾರಿ ಖಾತಾರಡರಡಲ ಬೊಕೊರಡಲ ಬಾ. ಓಡಿರಾ ಬಲ ಬತ್. ಕರ್ತನೆ, ನಿನ್ನ ಸಂತತಿ ಆಗುವ ಕೃಪೆ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀ ಸಂತತಿ ಐಪಯ ನಾನು ಸ್ವಾಮಿ. ಓ ಕರ್ತನೆ, ನಿನ್ನ ಸಂತತಿ ನಾನಾಗಿದ್ದೇನೆ. ಓ ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾ ಬ ಕೂಡಲಡಲ ಬ ಶತೋರಿಡಿರಡಲ ಬಾ. ಕರ್ತನೆ, ನಿನ್ನ ಸಂತತಿ ಆಗುವ ಕೃಪೆಯನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ.
ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಸಂತತಿ ಆಗುವಂತೆ ನಮ್ಮನ್ನು ಮಾಡಿದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಸ್ತೋತ್ರ ಹೇಳೋಣ. ಓ ಡೀರಾಬಾ, ನಿನ್ನ ಸಂತತಿ ನಾವು ಆಗಿದ್ದೇವೆ, ನಿನ್ನ ಸಂತತಿ ಆಗಿದ್ದೇವೆ, ನಾವು ನಿನ್ನ ಸಂತತಿ ಆಗಿದ್ದೇವೆ ತಂದೆಯೇ, ನಾವು ನಿನ್ನ ಸಂತತಿ ಆಗಿದ್ದೇವೆ. ಓ ಡೀರಾಬಾ ಶುತೋರಿ ಡೀರಾಡಲಬ ಕುರಬ ಶತೋರಿ ಡೀರಾಡಲಬ ಓ ಡೀರಾಬಲ ಬಬರಿ ಕತ್ತೋರಿ ಡೀರಾಡಲಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹೇಳೋಣ. ಯೇಸು ಕ್ರಿಸ್ತನು ದೇವರ ಕುಮಾರನಾಗಿದ್ದಾನೆ. ಆತನಲ್ಲಿರುವ ನಾನು ದೇವರಿಗೆ ಮಗನಾಗಿದ್ದೇನೆ. ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದಾನೆ. ಆತನಲ್ಲಿ ನಂಬಿಕೆಯಿಟ್ಟಿರುವ ನಾನು ದೇವರ ಮಗನಾಗಿದ್ದೇನೆ. ಯೇಸು ಕ್ರಿಸ್ತನು ನೀತಿವಂತನಾಗಿದ್ದಾನೆ. ಆತನಲ್ಲಿರುವ ನಾನು ನೀತಿವಂತನಾಗಿದ್ದೇನೆ. ಹಲ್ಲೆಲೂಯಾ ಲಾರ್ಡ್, ಪ್ರೈಸ್ ಯು ಜೀಸಸ್. ಓ ಡೀರಾಬಾ ಕುರಾಬಾ ಶತೋರಿ ಡೀರಡಲಬ ಕುರಾಬಾ ಓ ಡೀರಾಬಲ ಬಾಬಾ ರೀಖಂದರಬ ಶತೋರಿ ಡೀರಡಲಬ. ಕೊಟ್ಟಿರುವ ಈ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ, ಕೊಟ್ಟಿರುವ ಈ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ ಕರ್ತನೇ ಸ್ವಾಮಿ. ಯೇಸು ಕ್ರಿಸ್ತನಲ್ಲಿ ನೀನು ನಮಗೆ ಈ ವಿಧವಾಗಿ ಆತನಲ್ಲಿ ಐಕ್ಯವರನ್ನಾಗಿ ಮಾಡಿ ನಮ್ಮನ್ನು ನೋಡ್ತಿರುವ ನಮ್ಮ ದೇವರೇ, ಇದನ್ನು ತಿಳಿದುಕೊಂಡು ಇದನ್ನು ಎಣಿಸಿಕೊಳ್ಳುವಂತೆ ಸಹಾಯ ಮಾಡು. ಯಾರು ಕೂಡ ಸ್ವಾಮಿ ಎಷ್ಟು ಮಾತ್ರಕ್ಕೂ ನಾವು ಶರೀರಕ್ಕೆ ಅಧೀನವಾದವರಲ್ಲ, ಆತ್ಮಕ್ಕೆ ಅಧೀನವಾದವರೆಂಬುದಾಗಿ ತಿಳಿದು ಆತ್ಮಾನುಸಾರರಾಗಿ ನಡೆದುಕೊಳ್ಳುವ ಕೃಪೆಯನ್ನು ನೀನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ಕರುಣೆಯುಳ್ಳ ಪ್ರೀತಿಯುಳ್ಳ ಒಪ್ಪಿಸಿಕೊಡ್ತಾ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಸ್ವಲ್ಪ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಪ್ರೀತಿ, ದೇವರ ವಾಕ್ಯವನ್ನು ನಾವು ಯಾಕೆ ಧ್ಯಾನ ಮಾಡ್ತೀವಿ ಅಂದರೆ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ನಂಬಿಕೆ ಬೆಳೀತದೆ. ಆದ ನಂತರ ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೇವೆ. ದೇವರ ವಾಕ್ಯವು ನಮಗೆ ಇರದಿದ್ದರೆ ನಮಗೆ ಪ್ರಾರ್ಥನೆ ಮಾಡುವ ಧೈರ್ಯ ಇರುವುದಿಲ್ಲ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಸೊ ಅದಕ್ಕೆ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆಂಬ ಧೈರ್ಯವನ್ನು ಕೊಡುವಂಥದ್ದು ದೇವರ ವಾಕ್ಯ. ಸೊ ಆದ್ದರಿಂದ ನಾವೆಲ್ಲರೂ ಇವತ್ತು ಸ್ವಲ್ಪ ದೇವರ ವಾಕ್ಯವನ್ನು ಚುಟುಕಾಗಿ ನೋಡಿ ಆದ ನಂತರ ಕೆಲವು ಸಮಯಗಳನ್ನು ನಾವು ಪ್ರಾರ್ಥನೆಗಳಲ್ಲಿ ಕಳೆಯೋಣ. ಎಲ್ಲರೂ ನಾವು ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ, ಎಂಥ ಅದ್ಭುತವಾದ ಮಾತು ನೋಡ್ರಿ. ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ಎಲ್ಲವನ್ನೂ ನಮಗೆ ಕೊಟ್ಟುಬಿಟ್ಟಿದ್ದಾನೆ. ಹೌದಾ? ದೇವರಲ್ಲಿ ಏನಾಗಿರ್ಬೇಕಂತೆ? ನಂಬಿಕೆ ಇಡಬೇಕು. ಇಂಗ್ಲೀಷ್ ಬೈಬಲಲ್ಲಿ ನಾವು ನೋಡ್ತಿರುವಾಗ ಹ್ಯಾವ್ ಎ ಫೇತ್ ಇನ್ ಗಾಡ್ ಆರ್ ಹ್ಯಾವ್ ದ ಫೇತ್ ಆಫ್ ಗಾಡ್ ಅಂತ ಹೇಳ್ತದೆ. ಅಂದರೆ ಗಾಡ್ ಕೈಂಡ್ ಆಫ್ ಫೇತ್ ಅಂದರೆ ದೇವರ ಥರ ಅಥವಾ ದೇವರಲ್ಲಿ ನಿಮ್ಮ ನಂಬಿಕೆ ಇರಲಿ, ಮತ್ತು ದೇವರಂಥ ನಂಬಿಕೆ ನಿಮಗಿರಲಿ. ದೇವರಲ್ಲಿ ನಿಮಗೆ ನಂಬಿಕೆ ಇರಲಿ, ದೇವರಂಥ ನಂಬಿಕೆ ಇರಲಿ. ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ಮನುಷ್ಯನಾದಂಥ ನಮ್ಮನ್ನು ಎಷ್ಟು ಉನ್ನತ ಸ್ಥಿತಿಗೆ ಆತ ಎಬ್ಬಿಸಿದಾನು ನೋಡಿರಿ. ಎಷ್ಟು ಉನ್ನತ ಸ್ಥಿತಿ ಅಂದರೆ, ನಾವು ಏನು ಮಾತನಾಡ್ತೀವೋ ಅದನ್ನು ಹೊಂದಿಕೊಳ್ಳುವ ಹಾಗೆ ದೇವರು ನಮ್ಮನ್ನು ಮಾತಾಡಿದ್ದಾನೆ. ಅದಕ್ಕೆ ಭಾಳ ಸಾರಿ ಸೈತಾನನು ಏನು ಮಾಡಿಬಿಡ್ತಾನಂದರೆ, ನಮ್ಮ ಬಾಯಿಂದ ಬೇಡವಾದ ಮಾತುಗಳನ್ನು ಮಾತನಾಡಿಸಲಿಕ್ಕೆ ನಮ್ಮ ಮೈಂಡನ್ನು ಟೆನ್ಷನ್ ಮಾಡಿಬಿಡ್ತಾನೆ. ನಮ್ಮ ಮನಸ್ಸಲ್ಲಿ ಟೆನ್ಷನ್ ಆದಾಗ ಏನಾಗಿಬಿಡ್ತದೆ, ನಾವು ಏನೇನು ಸಿಕ್ಕರೆ ಅದು ಮಾತನಾಡಿಬಿಡ್ತೇವೆ. ಪ್ರೀತಿಯಾದ ದೇವರ ಮಕ್ಕಳು, ಇವತ್ತು ನಾನು ನಮ್ಮ ಜೀವ ಮರಣಗಳು ನಮ್ಮ ನಾಲಿಗೆ ವಶ ಎಂಬುದರ ವಿಷಯದಲ್ಲಿ ಮಾತನಾಡೋದಿಲ್ಲ. ನಾವು ದೇವರಲ್ಲಿ ನಂಬಿಕೆ ಇಡುವುದರ ವಿಷಯದಲ್ಲಿ ನಾನು ಮಾತನಾಡ್ತೇನೆ. ನಾವು ಯಾವಾಗಲೂ ವಿಶ್ವಾಸಿಗಳಾದಂಥ ನಮಗೆ ಈ ನಂಬಿಕೆ ಬಗ್ಗೆ ನಾವು ಕೇಳ್ತಾನೇ ಇರಬೇಕು, ನಂಬಿಕೆಗೆ ನಾವು ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಪೌಲನು ಹೇಳ್ತಾನೆ, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿದೆ, ನನ್ನ ಓಟವನ್ನು ನಂಬಿಕೆಯನ್ನು ಕಾಪಾಡಿ, ಕೆಪ್ ದ ಫೈತ್, ನಾನು ನಂಬಿಕೆಯನ್ನೇ ಮಾಡಿದೆ, ಕಾಪಾಡಿಕೊಂಡೆ. ಅದಕ್ಕೆ ವಿಶ್ವಾಸಿಗಳಿಗೆ ಪ್ರತಿದಿನ ಈ ದಿನ ಪೌಲನು ಒಳ್ಳೆಯ ಹೋರಾಟವನ್ನು ಹೋರಾಡಿದೆ, ನಂಬಿಕೆಯನ್ನು ಎಷ್ಟು ಕಾಲವನ್ನು ಹೋರಾಡಿದ್ದಾನೆ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ? ಅವನು ಸಾಯುವವರೆಗೂ ಏನು ಮಾಡ್ತಾ ಇದ್ದಾನೆ? ನಂಬಿಕೆಯನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಯಾಕಂದರೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ನಂಬಿಕೆಯಲ್ಲಿರುವಂಥದ್ದು ಸೈತಾನನಿಗೆ ಇಷ್ಟವಿಲ್ಲ. ಅದಕ್ಕೆ ಅವನೇನು ಮಾಡಿಬಿಡ್ತಾನೆ, ಯಾವಾಗಲೂ ನಾವು ನಂಬಿದರೆ ನಾವು ಅದ್ಭುತಗಳನ್ನ ನೋಡ್ತೀವಿ ಎಂಬುದಾಗಿ ಸೈತಾನ ಗೊತ್ತಿರುವುದರಿಂದ ಯಾವತ್ತೂ ಸೈತಾನೇ ಮಾಡಿಬಿಡ್ತಿರ್ತಾನಂದರೆ, ನಮ್ಮ ನಂಬಿಕೆಗೆ ಡಿಸ್ಟರ್ಬೆನ್ಸು ಯಾರ ಮೂಲಕ ಹೇಗೆ ಮಾಡಿದರೆ ಸರಿ ಹೋಗ್ತದೋ ಅದನ್ನು ಮಾಡ್ತಾನೇ ಇರ್ತಾನೆ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಯಾವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ನಂಬಿಕೆ ಕುಗ್ಗಿ ಹೋಗದ ಹಾಗೆ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋರಾಗಿರಬೇಕು. ಹಲ್ಲೆಲೂಯಾ.
ಸೊ ಇಲ್ಲಿ ನಾವು ನೋಡ್ತೀವಿ ಏನಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಅಥವಾ ಈ ಕೆಲವು ಇಂಗ್ಲೀಷ್ ಬೈಬಲ್ನಲ್ಲಿ ನಾವು ನೋಡುವಾಗ ಹ್ಯಾವ್ ದ ಗಾಡ್ ಕೈಂಡ್ ಆಫ್ ಫೇತ್, ಅಂದರೆ ದೇವರಂತಹ ನಂಬಿಕೆ ಇರಲಿ, ದೇವರಲ್ಲಿ ನಂಬಿಕೆ ಇರಲಿ. ಇಂಥ ಅನೇಕವಾದ ವಚನಗಳನ್ನು ನಾವು ನೋಡ್ತೀವಿ. ಭಾಳ ಸಾರಿ ಏನು ಮಾಡ್ತಾರೆ ಅಂದರೆ, ಅವ್ರು ಯೋಚಿಸ್ತಾರೆ, ಸಮಸ್ಯೆಗಳು ಬಂದಾಗ ನಮಗಷ್ಟು ನಂಬಿಕೆ ಇಲ್ಲ, ಈಸಿಯಾಗಿ ಕೆಲವರು ತಪ್ಪಿಸ್ಕೊಂಡ್ಬಿಡುವ ಮಾರ್ಗ ಏನಂದರೆ, ಒಂದು ಮಾತು, ನಮಗಷ್ಟು ನಂಬಿಕೆ ಇಲ್ಲ ಒಳ್ರಿ ಅಂತ ಹೇಳಿದರೆ ನಮ್ಮನ್ನು ಯಾರು ಕೂಡ ಇನ್ನೂ ಮುಟ್ಲಿಕ್ಕೆ ಬರೋದಿಲ್ಲ. ಆದರೆ ನಾವು ಅಂದ್ಕೊಳ್ತೀವಿ ಅದು ಭಾಳ ವೈಸ್ ವೇ ಅಂಥೇಳಿ, ಬಟ್ ಆದರೆ ಅದು ಭಾಳ ಡೇಂಜರಸ್ ವೇ, ಅದು ಭಾಳ ಅಪಾಯಕರವಾದಂಥ ಸಂಗತಿ. ನಮಗೆ ನಂಬಿಕೆ ಇಲ್ಲ ಅಂತ ಹೇಳುವಂಥದ್ದು ಹೇಗಿರ್ತದೆ ಅಂದರೆ, ಅದು ಕೇವಲ ಸುಳ್ಳಿನ ಮಾತಾಗಿರ್ತದೆ. ಯಾಕಂದರೆ ಬೈಬಲ್ ವಚನದಲ್ಲಿ ನಾವು ನೋಡ್ತಿರುವಾಗ ಯಾರ್ಯಾರು ರಕ್ಷಣೆ ಹೊಂದಿದಾರೋ ಅವರೆಲ್ಲರಲ್ಲಿ ನಂಬಿಕೆ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ನಂಬಿಕೆ ಇಲ್ಲದೆ ಅವನ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕೃಪೆಯಿಂದ ಮಾತ್ರ ನಂಬಿಕೆ ಅಲ್ಲ, ದೇವರು ನಮ್ಮ ಪ್ರಮೇಯವಿಲ್ಲದೆ ಆತನ ರಕ್ಷಣೆಗೆ ಎಲ್ಲ ಮಾರ್ಗಗಳನ್ನು ಮಾಡಿಬಿಟ್ಟಿದ್ದಾನೆ. ಆದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ, ದೇವರು ಮಾಡಿರುವಂಥದ್ದನ್ನು ಹೆಂಗೆ ಸ್ವೀಕಾರ ಮಾಡ್ತೀವಿ? ನಂಬಿಕೆಯಿಂದಲೇ. ಸೊ ಆದ್ದರಿಂದ ನಾವು ನಂಬಿಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದಾ? ಇಲ್ಲ. ಅದಕ್ಕೆ ನೋಡಿ, ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನವನ್ನು ಓದೋಣ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ದೇವರು ಒಬ್ಬೊಬ್ಬನಿಗೆ ಎಂಥ ವಿಶ್ವಾಸ ಬಲವನ್ನು ಕೊಟ್ಟನು. ದೇವರೇನು ಮಾಡಿದ್ದಾನೆ? ಒಬ್ಬೊಬ್ಬರಿಗೆ ನಂಬಿಕೆ ಕೊಟ್ಟಿದ್ದಾನೆ ಇಲ್ವಾ? ಒಬ್ಬೊಬ್ಬರಿಗೆ ನಂಬಿಕೆ ಕೊಟ್ಟಿದ್ದಾನೆ. ದೇವರು ನಂಬಿಕೆ ಕೊಡೋದೇ ಇಲ್ಲ. ಅಂದರೆ ಪ್ರತಿ ಒಬ್ಬರಲ್ಲಿ ನಂಬಿಕೆ ಇದೆ. ಆ ನಂಬಿಕೆ ಇರುವುದರಿಂದ ಇವತ್ತು ನಾವು ಚರ್ಚಲ್ಲಿ ಕೂತ್ಕೊಂಡಿದ್ದೇವೆ. ಆ ನಂಬಿಕೆ ಇರೋದರಿಂದಲೇ ನಾವು ಪ್ರಾರ್ಥನೆಗೆ ಬರ್ತಾ ಇದ್ದೇವೆ. ನೋಡಿ, ಭಾಳ ಸಾರಿ ನಾವು ಅಂದ್ಕೊಳ್ತೀವಿ ನಮಗೆ ನಂಬಿಕೆ ಇಲ್ಲ ಅಂತ. ಆದರೆ ನಮಗೆ ಇರುವ ನಂಬಿಕೆ ನಮಗೆ ಗೊತ್ತಿರೋದಿಲ್ಲ ಕೆಲವು ಸಾತಿ. ಈಗ ಎಷ್ಟು ಜನ ಇಲ್ಲಿಗೆ ಬಸ್ಸಲ್ಲಿ ಬಂದಿದ್ದೀರಿ? ಬಸ್ಸಲ್ಲಿ ಬಂದಿದ್ದೆ ಆಂಟಿ, ನೀವು ಫ್ಲೈಟಲ್ಲಿ ಬಂದಿದ್ದೀರಾ? ಮತ್ತೆ ನೀವು ಬಸ್ಸಲ್ಲಿ ಬಂದಿದ್ದೀರಾ? ಯಾರು ಬಂದಿದ್ದೀರಿ? ಬಸ್ಸಲ್ಲಿ. ಎಷ್ಟು ಜನ ನಿಮಗೆ ಗ್ಯಾರಂಟಿ ಇತ್ತು ಬಸ್ ಡ್ರೈವರ್ ನನ್ನನ್ನು ಖಂಡಿತವಾಗಿ ಚರ್ಚ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾನೆ, ಇವನಿಗೆ ಲೈಸೆನ್ಸ್ ಉಂಟಾ, ಇವನನ್ನಲ್ಲಿ ಕರ್ಕೊಂಡು ಹೋಗ್ತಾನಾ, ಇವನೇನಾದರೂ ದಾರಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಮಾಡಿದರೆ ಅಂತ ಅನೇಕ ಪ್ರಶ್ನೆಗಳು ನಮಗೆ ಬರ್ಬೋದಾ? ಬರೋದೇ ಇಲ್ಲ. ಯಾಕಂದರೆ ಆ ಒಂದು ಬಸ್ಸು ಬಂದ ತಕ್ಷಣ ಅವನಿಗೆ ಲೈಸೆನ್ಸ್ ಇರುವುದರಿಂದ, ಅವನು ಗಾಡಿ ಬಿಡಲಿಕ್ಕೆ ಅವನಿಗೆ ಗೊತ್ತಿರುವುದರಿಂದ ಅವನು ಬಂದಿದ್ದಾನೆ ಅಂತೇಳ್ಬಿಟ್ಟು ಅದನ್ನು ಕೂಡ ಯೋಚನೆ ಮಾಡೋದಿಲ್ಲ. ನಮಗೆ ಒಂದು ಸೀಟ್ ಸಿಕ್ಕಿದ್ರೆ ಸಾಕು ಬಸ್ ಹತ್ತಿ. ಫಸ್ಟ್ ಏನಾಗಬೇಕು? ಟೈಮಿಗೆ ಬಸ್ ಬರಬೇಕು. ಟೈಮಿಗೆ ಬಸ್ ಬಂದ ತಕ್ಷಣ ನಮಗೆ ಬಸ್ಸಲ್ಲೊಂದು ಸೀಟ್ ಸಿಗಬೇಕು. ಸೀಟ್ ಸಿಗದಿದ್ದರೂ ತೊಂದರೆ ಇಲ್ಲ, ಕೆಲಸ ಅದು ನಿಂತ್ಕೊಂಡು ಬಂದುಬಿಡ್ತೀವಿ ನಮಗೆ ಹತ್ರ ಇರ್ಬೋದರಿಂದ. ಸೊ ಅದಕ್ಕೆ ನಾವು ನಂಬಿಕೆ ಇಲ್ಲ ಅಂತ ಹೇಗೆ ಹೇಳ್ತೇವೆ? ಪ್ರತಿಯೊಬ್ಬರಲ್ಲಿ ನಮಗೇನಿದೆ? ನಂಬಿಕೆ ಇದೆ. ಆದರೆ ನಾವೇನು ಮಾಡಿಬಿಡ್ತೇವೆ ಅಂದರೆ, ಕೆಲವು ಸಾತಿ ನೋಡಿ, ಉದಾಹರಣೆ ನಾನು ಹೇಳ್ತೀನಿ. ಈಗ ಈ ಗ್ಯಾಪ್ ಉಂಟಲ್ಲ, ಈ ನಮ್ಮ ಡೋರ್ ಮ್ಯಾಟ್ ಇದೆ, ಈ ಗ್ಯಾಪನ್ನು ಒಂದು ಸಾತಿ ಈಚೆಯಿಂದ ಈಚೆ ಹಾರಂದರೆ ಯಾರು ಹಾರೋದಿಲ್ಲ? ಎಲ್ಲರೂ ಹಾರ್ತಾರೆ. ಅದೇ ಒಂದು 100 ಅಂತಸ್ತು ಬಿಲ್ಡಿಂಗ್ ಮೇಲೆ ನಿನ್ನ ಕರ್ಕೊಂಡೋಗಿ ಹಾರು ಅಂದರೆ ಸೇಮ್ ಡಿಸ್ಟೆನ್ಸ್ ಹಾರ್ತೀವ? ಯಾಕೆ? ಒಂದು ವೇಳೆ ಜಾರಿದರೆ ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಆರಾಮ್ಸೆ ಹಾರ್ತೇವೆ. ಸೊ ನಮಗೆ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ನಾವೇನು ಮಾಡಿಬಿಡ್ತೇವೆ ಅಂದರೆ, ಕೆಲವು ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಇದು ಆಗೋದಿಲ್ಲ ಅಂತ ಅಂದ್ಕೊಳ್ತೇವೆ. ಸೊ ಅದಕ್ಕೆ ಇವತ್ತು ವಿಶ್ವಾಸಿಗಳಾಗಿರುವಂಥ ನಮಗೆಲ್ಲರಿಗೂ ನಂಬಿಕೆ ಇದೆ. ಯಾಕಂದ್ರೆ ನಂಬಿಕೆಯಿಂದಲೇ ನಾವೇನಾಗಿದ್ದೇವೆ? ನಾವು ರಕ್ಷಣೆ ಹೊಂದಿದ್ದು. ಸೊ ಅದಕ್ಕೆ ನಂಬಿಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆದರೆ ನಂಬಿಕೆಯಲ್ಲಿ ಇರುವಂಥ ನಾವುಗಳೇನು ಮಾಡಬೇಕಂದ್ರೆ, ದಿನ ನಂಬಿಕೆಯಲ್ಲಿ ವೃದ್ಧಿ ಆಗ್ತಾ ಬರಬೇಕು. ದೇವರಿಟ್ಟಿರುವಂಥ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೀವಿ. ಇವತ್ತು ರಕ್ಷಣೆ ಆಗಿದೆ. ನಾವು ಸತ್ರ ಪರಲೋಕಕ್ಕೆ ಹೋಗ್ತೇವೆ ಎಂಬ ದೃಢವಾದ ನಂಬಿಕೆ ಉಂಟು ನಮಗೆ. ಆದರೆ ಆ ನಂಬಿಕೆಯಲ್ಲಿ ನಾವು ಬೆಳೀತಾ ಇರುವುದನ್ನು ನಾವು ಮಾಡದಿದ್ದಾಗ ನಾವೇನಾಗ್ತೀವಿ ಅಂದರೆ, ಈ ಲೋಕದಲ್ಲಿ ಸಮಸ್ಯೆಗಳನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ನೋಡ್ತೀವಿ ನೋಡಿ, 2ನೇ ಥೆಸಲೋನಿಕದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಹೇಳುವ, ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಏನಾಗಿದ್ದೇವೆ? ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ. ಯಾಕಂದರೆ ನಿಮ್ಮ ನಂಬಿಕೆಯು ಅಲ್ಲಿ ನಾವು ನೋಡಿದ್ದೀವಿ, ದೇವರು ಪ್ರತಿಯೊಬ್ಬರಿಗೆ ಏನು ಮಾಡಿದ್ದಾನೆ? ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಈ ಥೆಸಲೋನಿಕದವರು ನಾವು ನೋಡ್ತಿರುವಾಗ ದಿನ ನಂಬಿಕೆಯಲ್ಲಿ ಏನಾಗ್ತಿದ್ದಾರೆ? ಅಂದರೆ ರಕ್ಷಣೆ ಹೊಂದಿದ ದಿನದಲ್ಲಿರುವ ನಂಬಿಕೆಗಿಂತ ಈ ಪ್ರತಿ ದಿನ ಇವರಲ್ಲಿ ಏನಾಗ್ತಾಯಿದೆ? ನಂಬಿಕೆ ಬೆಳೀತಾ ಇದೆ.
ಪ್ರೀತಿ, ಕೆಲವು ಸಾತಿ ಅನೇಕ ಸಾರಿ ನಮಗೆ ನಂಬಿಕೆ ಇಲ್ಲದೆ ಅಲ್ಲ, ನಮ್ಮ ನಂಬಿಕೆ ಅಲ್ಪವಾಗಿರುವುದರಿಂದ ಕೆಲವು ಸಂಗತಿಗಳನ್ನ ನಾವು ಜಯಿಸಲಿಕ್ಕೆ ಆಗೋದಿಲ್ಲ. ಬಟ್ ನೀನು ನಂಬಿದೆಯಾ, ದೇವರ ಮಹಿಮೆ ಗ್ಯಾರಂಟಿ ನೋಡ್ತೀಯ. ಯೇಸು ಸ್ವಾಮಿ ಶಿಷ್ಯರು ಆತನ ಹತ್ರ ದೆವ್ವ ಹಿಡ್ದವ್ರನ್ನ ಕರೆದುಕೊಂಬಂದರು. ಏನು ದೆವ್ವ? ಮೂರ್ಛ ರೋಗದ ದೆವ್ವ. ಅವ್ರ ಕೈಯಲ್ಲಿ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಅವಾಗ ಯೇಸು ಸ್ವಾಮಿ ಹತ್ರ ಬಂದಾಗ ಬಿಡಿಸಿದಾಗೆ ಅವ್ರು ಕೇಳ್ತಾರೆ, ಸ್ವಾಮಿ ಇದನ್ನು ನಾವು ಯಾಕೆ ಮಾಡಲಿಲ್ಲ ಅಂದರೆ ನೀವು ನಂಬಿಕೆ ಇಲ್ಲ, ಅದಕ್ಕೆ ನೀವು ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ನ. ಏನಾಗಿತ್ತಂತೆ? ಅಲ್ಪ. ನಿಮ್ಮ ನಂಬಿಕೆ ಏನಾಯಿತು? ಕೊಂಚ. ಬೇಕಾದಷ್ಟು ನಂಬಿಕೆ ನಿಮಗಿರಲಿಲ್ಲ. ಏನಾಯ್ತು ಅಂದರೆ ಪರಿಸ್ಥಿತಿಗಳನ್ನು ನೋಡುವಾಗ, ಅದು ಮಾಡುವುದು ನೋಡುವಾಗ ನಿಮಗೆ ಅದನ್ನು ಬಿಡಿಸ್ಲಿಕ್ಕೆ ಆಗ್ತತಾ? ಇದೇ ಶಿಷ್ಯರಷ್ಟು ದೆವ್ವಗಳನ್ನು ಬಿಡಿಸಿದ್ದಾರೆ, ಹೌದಲ್ಲ? ಆದರೆ ಕೆಲವು ಸಾತಿ ಪರಿಸ್ಥಿತಿಗಳನ್ನು ನೋಡುವಾಗ ಏನಾಗ್ಬಿಡ್ತದೆ ಅಂದರೆ ನಮ್ಮ ಈ ಪಂಚೇಂದ್ರಿಯಗಳು ಪರಿಸ್ಥಿತಿ ವಶಕ್ಕೆ ಹೋಗಿಬಿಡ್ತವೆ. ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವೇನು ಮಾಡಬೇಕಂದ್ರೆ ನಮ್ಮ ನಂಬಿಕೆಯಲ್ಲಿ ವೃದ್ಧಿ ಆಗ್ತಾ ಹೋಗಬೇಕು. ಏನಾಗ್ತಾ ಹೋಗಬೇಕು? ಅದಕ್ಕೆ ನೋಡಿ, ಬೈಬಲ್ ವಚನದಲ್ಲಿ ನಾವು ನೋಡ್ತೇವೆ, ಬೆಟ್ಟಗಳನ್ನು ಕಿತ್ತಿ ಹಾಕುವ ನಂಬಿಕೆ ಅಂತೆ. ಏನು ನಂಬಿಕೆ? ಪ್ರೀತಿ ಅಷ್ಟೇ. ಎಂಥ ಬೈಬಲ್ ವಚನದಲ್ಲಿ ನಾವು ನೋಡಿ, ನಂಬಿಕೆಯಲ್ಲಿ ವೃದ್ಧಿ. ಈ ನಂಬಿಕೆ ಈ ಒಂದು ಪ್ರಯಾಣದಲ್ಲಿ ಇಷ್ಟು ನಂಬಿಕೆ ನಮಗೆ ಸಾಕಾಗ್ತದೆ ಅಂತ ಹೇಳಂಗಿಲ್ಲ. ನೀನು ಎಷ್ಟು ಬೇಕಾದರೂ ನಂಬಿಕೆಯಲ್ಲಿ ಬೆಳಿಬೋದು. ಹಲ್ಲೆಲೂಯಾ. ನೀನು ನಂಬಿಕೆಯಲ್ಲಿ ವೃದ್ಧಿ ಆದಷ್ಟು ಈ ಜೀವಿತ ನಿನಗೆ ಸುಲಭ. ನಂಬಿಕೆಯಲ್ಲಿ ಹೆಚ್ಚಾದಷ್ಟು ನಿನಗೆ ಶೋಧನೆಗಳು ಹೆಚ್ಚು, ನಂಬಿಕೆಗಳು ಹೆಚ್ಚಾದಷ್ಟು ಸವಾಲುಗಳು ಹೆಚ್ಚು. ಆದರೆ ದೇವರಿಗೆ ಸ್ತೋತ್ರ, ನಂಬಿಕೆ ಹೆಚ್ಚಿರುವುದರಿಂದ ನೀನು ನಂಬಿದಾಗ ನಾವು ದೇವರ ಮಹಿಮೆ ಕಾಣ್ತಾ ಇರ್ತೇವೆ ಅಷ್ಟೇ. ದೇವರ ಪ್ರಭಾವವೇನು, ದೇವರ ಶಕ್ತಿಯೇನು ನಮ್ಮ ಜೀವನದಲ್ಲಿ ಏನಾಗ್ತಿರ್ತದೆ? ಕಾರ್ಯ ಮಾಡ್ತಾನೆ ಇರ್ತದೆ. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತೈತೆ, ನಾವು ನಂಬಿದವನು ಆಶಾಭಂಗ ಪಡುವುದೇ ಇಲ್ಲ. ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ದಿನ ನಾವು ವೃದ್ಧಿ ಆಗಬೇಕು. ಯಾವುದರಲ್ಲಿ? ನಂಬಿಕೆಯಲ್ಲಿ. ಅದಕ್ಕೆ ಈ ವೃದ್ಧಿ ಆಗೋದು ಹೇಗಂದರೆ ಸುಮ್ಮನೆ ಬರೋದಿಲ್ಲ ವಿಶ್ವಾಸಿಗಳ ಜೀವನದಲ್ಲಿ. ನಾವು ನೋಡ್ತೀವಿ, ಇಲ್ಲಪ್ಪ ದೇವರ ವಾಕ್ಯ ಹೇಳಿದೆ ನಾನು ನಂಬುತ್ತೇನೆ, ಸುಮ್ಮನೆ ಮಾತುಗಳ ಮೂಲಕ ಆಗೋದಿಲ್ಲ. ಅದಕ್ಕೆ ವರ್ಕೌಟ್ ಎಂಬುದನ್ನು ಮಾಡಲೇಬೇಕು. ಏನು ಮಾಡಬೇಕು? ನೀನು ನಂಬಿಕೆಯಲ್ಲಿ ಬೆಳೆದು ನಿನ್ನ ಜೀವಿತದಲ್ಲಿ ಪ್ರಕೃತಿ ಧರ್ಮಕ್ಕೆ ವಿರೋಧವಾದ ಅದ್ಭುತಗಳು, ದೇವರ ವಾಕ್ಯವು ಏನು ಹೇಳ್ತದೋ ಆ ಅದ್ಭುತಗಳನ್ನು ನೀನು ನೋಡಬೇಕಂದ್ರೆ ಪ್ರತಿದಿನ ನೀನೇನು ಮಾಡಬೇಕು? ಮಾಡಬೇಕಾದ ಸಂಗತಿಗಳನ್ನು ಮಾಡಲೇಬೇಕು. ನೀನು ಮಾಡದಿದ್ದಾಗ ನಿನ್ನ ನಂಬಿಕೆಯಲ್ಲಿ ಬೆಳೆಯುವುದಿಲ್ಲ. ನಂಬಿಕೆಯಲ್ಲಿ ಬೆಳೆಯದಿರುವಾಗ ನಾವು ಯಾವ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಪ್ರತಿದಿನ, ಅದಕ್ಕೆ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನಿಮ್ಮ ರಕ್ಷಣೆಗಳನ್ನೇ ಮಾಡಿರಿ, ಸಾಧಿಸಿಕೊಳ್ಳ್ರಿ. ಫಿಲಿಪ್ಪಿದವರೇ ಬರೆದ ಪತ್ರಿಕೆ ನೋಡಬೇಡ್ರಿ, 2:12 ವಚನದಲ್ಲಿ ನಾವು ನೋಡ್ತೀವಿ, ನಿಮ್ಮ ನಂಬಿಕೆಯನ್ನು ಸಾಧಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಸೊ ಅದಕ್ಕೆ ಈ ನಂಬಿಕೆಯನ್ನು ಈ ನಂಬಿಕೆಯಲ್ಲಿ ವೃದ್ಧಿ ಆಗೋದು ಹೇಗಂದರೆ, ನಮಗಿರುವಂಥ ನಂಬಿಕೆಯನ್ನು ಪ್ರತಿದಿನ ಉಪಯೋಗಿಸ್ತಾ ಮಾತನಾಡ್ತಾ ಇರುವಾಗ ಏನಾಗ್ತೈತೆ? ಆ ನಂಬಿಕೆ ನಮ್ಮಲ್ಲಿ ವೃದ್ಧಿ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಸೊ ಅದಕ್ಕೆ ನಾವು ದೇವರ ಸಮ್ಮುಖದಲ್ಲಿ ಕಲಿಬೇಕು. ನಾವು ಬೈಬಲ್ ವಚನ ಹೇಳ್ತತೆ, ಆ ನಂಬಿಕೆ ಎಲ್ಲಿ ಬರ್ತದೆ ಅಂದರೆ ನಮಗೆ ವಾಕ್ಯದಿಂದಲೇ ನಂಬಿಕೆ ಬರೋದು. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತದೆ ನೋಡಿ, ರೋಮಾಪುರದವರ ಬರೆದ ಪತ್ರಿಕೆ 10:8, ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ, ಇಂಗ್ಲೀಷ್ನಲ್ಲಿ ನಾವು ನೋಡಿದ್ರೆ ವರ್ಡ್ ಆಫ್ ಫೇತ್ ಅಂತ ಬರೆಯಲ್ಪಟ್ಟಿದೆ. ನಂಬಿಕೆಯ ವಾಕ್ಯ ಅಂದರೆ ಅರ್ಥ ಏನು? ಈ ವಾಕ್ಯದ ಗುಣವೇ ಏನು ಮಾಡ್ತದೆ ಅಂದರೆ, ನಾವು ಆ ವಾಕ್ಯಗಳನ್ನು ಮಾತನಾಡ್ತಾ ಇರುವಾಗ ನಮಗೇನಾಗ್ತದೆ? ನಂಬಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ವಿಶ್ವಾಸಿ ಪ್ರತಿದಿನ ದೇವರ ವಾಕ್ಯವನ್ನು ಎಷ್ಟು ಮಾತನಾಡಬೇಕಂದ್ರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ನಮ್ಮ ಆಲೋಚನೆಯಲ್ಲಿ ನಮ್ಮ ಸ್ವಭಾವ ಬದಲಾಗುವ ಹಾಗೆ ದೇವರ ವಾಕ್ಯವನ್ನು ಫೀಡ್ ಮಾಡಬೇಕು. ನಾವು ದೇವರ ವಾಕ್ಯವನ್ನು ಹಾಗೆ ನಾವು ಫೀಡ್ ಮಾಡಲಿಲ್ಲ ಅಂದರೆ ಆಗಾಗ ಏನಾಗ್ತೀವಿ ಅಂದರೆ ನಾವು ಮಿಸ್ ಹೊಡಿತಾ ಇರ್ತೇವೆ. ಸೊ ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ತಪ್ಪುವವರಾಗಿರ್ತೇವೆ, ನಮ್ಮ ಜೀವನದಲ್ಲಿ ನಂಬಿಕೆಯಿಂದ ಬಿದ್ದೋಗರು ಆಗಿರ್ತೇವೆ. ಮತ್ತು ದೇವರ ವಾಕ್ಯವು ಸತತವಾಗಿ ಜನರಲ್ಲಾಗಿ ದೇವರ ವಾಕ್ಯದಲ್ಲಿ ನಂಬಿಕೆ ಇಡೋದು ಬೇರೆ, ನಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಅಧೀನವಾಗೋದು ಬೇರೆ. ಏನು ಹೇಳಿ? ಸ್ವಾಭಾವಿಕವಾಗಿ ದೇವರ ವಾಕ್ಯವನ್ನು ಇವಾಗ ನಾವು ನೋಡಿದ್ವಿ, ಬೈಬಲ್ ವಾಕ್ಯ ದೇವರ ವಾಕ್ಯ, ಅಲ್ಲಿ ವಾಕ್ಯ ದೇವರಲ್ಲಿ ಸಮಸ್ತ ಆತನಿಂದ ಉಂಟಾಯ್ತು, ಆತನಲ್ಲಿ ಏನು ಕೂಡ ಅಂದರೆ ಉಂಟು ಮಾಡುವಂಥ ಆತನು. ಅದಕ್ಕೆ ಆ ಯೇಸು ನಾಮದಲ್ಲಿ ಏನು ಬೇಕಾದರೂ ಉಂಟಾಗ್ತವೆಂಬುದು ನಂಬಿಕೆ. ಆತನಿಂದ ಎಲ್ಲ ಉಂಟಾಗಿದ್ದೆಂಬುದು ಸಹಜವಾದ ಮಾತು.
ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವೇನು ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ದೇವರ ವಾಕ್ಯ ಸ್ವಾಧೀನ ಮಾಡಿಕೊಳ್ಳುವವರೆಗೂ. ಹೇಗೆ ಸ್ವಾಧೀನ ಮಾಡಿಕೊಳ್ಬೇಕಂದ್ರೆ, ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ದು ಹೆಂಗೆ ಅಭ್ಯಾಸ ಆಗ್ತದೆ? ಪ್ರತಿದಿನ ಅಲಾರಾಮ್ ಇಟ್ಕೊಂಡು ನಾವು ಹೇಳ್ತಾ ಇರ್ತೀವಿ. ಹೇಳ್ತಾ ನಮ್ಗೆ ಏನು ಅಭ್ಯಾಸ ಆಗಿಬಿಡ್ತದೆ? ಮತ್ತು 5 ಗಂಟೆ ಆದಮೇಲೆ ನಿದ್ದೆ ಬರ್ತದಾ? ಇಲ್ಲ. ಯಾಕೆ ಹೇಳಿ? ಅಭ್ಯಾಸ. ನೀನೆಷ್ಟು ಲೇಟ್ ಆದರೂ ಮಲ್ಕೋ, ಎಷ್ಟು ಬೇಗ ಆದರೂ ಮಲ್ಕೋ, ನಿಮ್ಮ ದೇಹ ಹೆಂಗಾಗ್ತದೆ? ಎಷ್ಟು ಗಂಟೆಗೆ ಎದ್ದೇಳ್ತದೆ? 5 ಗಂಟೆಗೆ ಎದ್ದೇಳಿಬಿಡ್ತದೆ. ಅಂದರೆ ಅರ್ಥವೇನೆಂದರೆ, ನೀವು ಅದು ಏಕ್ದಮ್ ನಿಮ್ಗೆ ಅಭ್ಯಾಸ ಆಗಲಿಲ್ಲ. ಅದನ್ನು ನೀವು ಹೇಗೆ ಅಭ್ಯಾಸ ಮಾಡಿದಿರಿ? ಅಲಾರಾಮ್ ಇಟ್ಕೊಂಡು ಅಭ್ಯಾಸ ಮಾಡಿದಿರಿ. ಈಗ ಪ್ರತಿದಿನ ನನಗೆ 4:15 ಎದ್ದು ಅಭ್ಯಾಸ, 4:15 ಎದ್ದು ಅಭ್ಯಾಸ. ಎದ್ದು ನಾನೇ ಮಾಡ್ತೀನಿ. ಎದ್ದು ಕೂತ್ಕೊಂಡಾದ ನಂತರ ಅಲಾರಾಮ್ ನಾನೇ ಆಫ್ ಮಾಡೋದು. ಅಲಾರಾಮ್ ನನ್ನೇ ನೆನೆಸೋದಲ್ಲ. ಯಾಕೆ? ಅಭ್ಯಾಸ. ಅದು ಅಭ್ಯಾಸವಾಗಿ ನಮ್ಮ ಶರೀರ ಇಷ್ಟು 8 ಗಂಟೆ ನಿದ್ದೆ ಮಾಡಬೇಕಂತ ಇದ್ದರೂ ಕೂಡ ನಾವು ನಿದ್ದೆ ಮಾಡಿದ ಸ್ವಲ್ಪ ಸಮಯದಲ್ಲಿ ಆದಮೇಲೆ ಕೂಡ ನಮಗೇನಾಗ್ಬಿಡ್ತದೆ? ಎಚ್ಚರಿಕೆ ಆಗಿಬಿಡ್ತದೆ. ಸೊ ಇದಕ್ಕೆ ಕಾರಣವೇನೆಂದರೆ, ನೀನು ಅಭ್ಯಾಸ ಮಾಡಿದಿ. ಏನು ಮಾಡಿದಿ? ಸೊ ಅದೇ ವಿಧವಾಗಿ ಪ್ರೀತಿಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸು ಅಭ್ಯಾಸವಾಗಬೇಕು. ಆಮೇಲೆ ಏನಾಗಬೇಕು? ದೇವರ ವಾಕ್ಯ ಅಭ್ಯಾಸವಾಗಬೇಕಂದ್ರೆ ದೇವರ ವಾಕ್ಯ ನಮ್ಮನ್ನು ವಶ ಮಾಡಿಕೊಳ್ಬೇಕು. ಅದು ಬಿಟ್ಟು ಬೇರೆ ಯಾವುದಕ್ಕೂ ನಾವು ವಶ ಮಾಡಬಾರ್ದು. ನೀನು ದೇವರ ವಾಕ್ಯಕ್ಕೆ ಎಷ್ಟು ವಶವಾಗ್ತೀವೋ ನಿನ್ನ ನಂಬಿಕೆ ಅಷ್ಟು ಅದ್ಭುತದಾಗ್ತದೆ, ನೀನು ಅಷ್ಟು ಅದ್ಭುತಗಳನ್ನು ನೋಡ್ತೀವಿ. ಅದಕ್ಕೆ ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಕೊಲಸ್ಸಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ಓದ್ರಿ. ಬಾ ಬೇಗಂತೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಹೇಗಂತೆ. ಅಂದರೆ ಅರ್ಥವೇನು ಗೊತ್ತಾ? ನಮ್ಮ ಮನಸ್ಸನ್ನು ಕ್ರಿಸ್ತನ ವಾಕ್ಯ ಸಮೃದ್ಧಿಯಾಗಂದರೆ ನಮ್ಮ ಮನಸ್ಸನ್ನು ದೇವರ ವಾಕ್ಯ ವಶ ಮಾಡಿಕೊಳ್ಬಿಡಬೇಕು. ನಾವು ಅದಕ್ಕೆ ಅಭ್ಯಾಸ ಬಿದ್ದು ಬಿಡಬೇಕು. ಹಲ್ಲೆಲೂಯಾ. ಲೆಟ್ ದ ವರ್ಡ್ ಆಫ್ ಕ್ರೈಸ್ಟ್ ಡಾಮಿನೇಟ್. ಹಲ್ಲೆಲೂಯಾ. ಕ್ರಿಸ್ತನ ವಾಕ್ಯ ಏನಾಗಬೇಕು? ಆಗ ಅದ್ಭುತಗಳನ್ನು ನೋಡ್ತೀವಂತೆ. ನೋಡಿ, 1ನೇ ಥೆಸಲೋನಿಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ನೋಡಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ, ಅವರು ಹೇಳ್ತಿರುವಾಗ ಅಶ್ರದ್ಧೆಯಿಂದ ಕೇಳಲಿಲ್ಲ ಅಂತವರು. ಇದು ಮನುಷ್ಯರ ವಾಕ್ಯವೊಂದು ಎಣಿಸದೆ. ಎಲ್ಲರಲ್ಲಿ ಯಾವ ವಾಕ್ಯವೊಂದು ಎಣಿಸದೆ? ಇವತ್ತು ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವು ಬರುವಾಗ ನೀವೇನಂತ ಎಣಿಸ್ತೀರಿ? ಇದು ದೇವರ ವಾಕ್ಯವೇ. ಅಂಗೀಕರಿಸಿದ್ದಕ್ಕಾಗಿ ದೇವರ ವಾಕ್ಯವೆಂದು ತಿಳಿದಿದ್ದೇವೆ ಮತ್ತು ಅದನ್ನೇ ಮಾಡಿದ್ದೇವೆ, ಅಂಗೀಕರಿಸಿದ್ದೇವೆ. ಇದು ಇಂಪಾರ್ಟೆಂಟ್. ಅದಕ್ಕೆ ಪೌಲನವರ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇದು ಮನುಷ್ಯರ ಮಾತಲ್ಲ, ದೇವರ ಮಾತೆಂಥದ್ದು? ಆತನ ಬಾಯಿಂದ ಹೊರಟಿರುವಂಥ ಮಾತು ಅದರ ಇಷ್ಟಾರ್ಥವನ್ನು ನೆರವೇರಿಸದೆ ವ್ಯರ್ಥವಾಗಿ ಹಿಂತಿರುಗಿ ಬರುವುದಿಲ್ಲ. ಈ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಿಸುವಂಥದ್ದು. ಯಾಕಂದರೆ ಇದು ದೇವರ ವಾಕ್ಯ, ಇದು ಮನುಷ್ಯರ ವಾಕ್ಯವಲ್ಲ, ದೇವರ ವಾಕ್ಯವೆಂದು ತಿಳಿದಿದ್ದೀರಿ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ದೇವರ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಂದ್ರೆ, ಪ್ರಾಮುಖ್ಯತೆ ಕೊಡೋದಂದರೆ ಬೈಬಲ್ನ ತಗೊಂಡು ಹೊಸ ಬೈಬಲ್ ತಗೊಂಡು ಮನೆಯಲ್ಲಿ ಇಟ್ಕೊಳ್ಳೋದಲ್ಲ. ದೇವರ ವಾಕ್ಯನ ಓದಿ 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 ಅದನ್ನು ನಮ್ಮ ಹೃದಯದೊಳಗೆ ತಗೊಳ್ಬೇಕು. ಅಷ್ಟು ಇದು ಮನುಷ್ಯರ ಮಾತಲ್ಲ. ಇದೇನು ಮಾತು? ಅದಕ್ಕೆ ಇದ್ರ ಮೇಲೆ ನಿನ್ನ ನಂಬಿಕೆ ಹೆಚ್ಚು ಬೆಳೆಸಬೇಕು. ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿಯೂ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಹೇಗೆ ಕೆಲಸ ನಡೆಸ್ತದಂತೆ? ನಂಬುವವರಾದ ನಿಮ್ಮಲ್ಲಿ ಹೇಗೆ ಕೆಲಸದೆ? ಬಲವಾಗಿ, ಎಫೆಕ್ಟಿವ್ಲಿ, ಅಂದರೆ ನಿಶ್ಚಯವಾಗಿ ಅದು ಕೆಲಸ ಮಾಡ್ತದೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದಿಸ್ ಇಸ್ ದ ವರ್ಡ್ ಆಫ್ ಫೇತ್. ಇದು ನಂಬಿಕೆಯ ವಾಕ್ಯ. ಇದನ್ನೇನು ಮಾಡಬೇಕು ನಾವು? ಅದನ್ನು ನೀವು ಇದು ಮನುಷ್ಯರ ಮಾತಲ್ಲ, ದೇವರ ವಾಕ್ಯವನ್ನು ತಿಳಿದಿದ್ದೀರಿ, ಅಂಗೀಕರಿಸಿದ್ದೀರಿ. ಅದನ್ನು ನಂಬುವವರಲ್ಲಿ ಇದೇನು ಮಾಡ್ತದೆ? ಬಲವಾಗಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಅಂದರೆ ನಂಬುತ್ತಾ ಇರುವಾಗ ಏನು ಮಾಡ್ತದೆ ಅಂದರೆ, ನಮಗೆ ನಂಬಿಕೆಗೆ ಬಂದಾಗಂತೆ ಅದು ಬಲವಾಗಿ ಕಾರ್ಯ ಮಾಡ್ತದಂತೆ. ನಮಗೆ ನಂಬಿಕೆ ಬರೋವರೆಗೂ ಅದು ಸಜೀವವಾದದ್ದಾಗಿದ್ದರೂ ಕೂಡ ಅದ್ರ ಮೂಲಕ ನಮಗೆ ಯಾವ ಪ್ರಯೋಜನವಿರೋದಿಲ್ಲ.
ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಈ ವಾಕ್ಯವನ್ನು ಯಾವಾಗಲೂ ನೀವೇನು ಮಾಡ್ತಿರಬೇಕು, ಮಾತನಾಡ್ತೇವೆ, ಮರೆತು ಹೋಗಲೇಬಾರದು. ಹೌದಾ? ನಾನು ಭಾನುವಾರನೇ ಯಾವತ್ತು ಹೇಳಿದೆ, ವಾಕ್ಯವನ್ನು ನೋಡಿ ಆಚೆ ಹೋದ ತಕ್ಷಣ ಈಗ ಇದ್ದೇನೆ, ದೇವರ ವಾಕ್ಯ ಹಿಂಗೆ ಹೇಳ್ತತೆ, ನಾನು ನಂಬಿದ್ರೆ ಆತನ ಮಹಿಮೆ ನೋಡ್ತೇನೆ ಎಂಬುದನ್ನು ಮರೆತು ಹೋಗಲೇಬಾರ್ದು. ನಾವು ಮರೆತು ಹೋಗದೆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದರೆ ನಾವು ಧನ್ಯರಾಗಿ ಬಿಡ್ತೇವೆ ಅಂತ ಬೈಬಲ್ ವಾಕ್ಯ ಹೇಳ್ತೇವೆ. ಹಲ್ಲೆಲೂಯಾ. ನಮ್ಮ ಸ್ಥಿತಿಗತಿಗಳನ್ನೆಲ್ಲ ಬದಲಾಯಿಸೋದು ಯಾವುದು ಗೊತ್ತಾ? ವಾಕ್ಯ ಮಾತ್ರ. ಯಾರು ಎಷ್ಟು ಸಹಾಯ ಮಾಡಿದರೂ ಕೂಡ ನಾವು ಏನು ಇಲ್ಲದವರಾಗಿ ಹೋಗಿಬಿಡ್ತೇವೆ. ಆದರೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾ ಅದನ್ನು ಹಿಡ್ಕೊಳ್ತಾ ಬರ್ತಿದ್ದಾನೆ ಅಂದ್ಕೊಳ್ರಿ, ಅವನೆಂದಿಗೂ ಕಡಿಮೆ ಆಗೋದಿಲ್ಲ. ಅದಕ್ಕೆ ಬೈಬಲ್ ವಾಕ್ಯ, ನಿನ್ನ ನುಡಿಯು ನನಗೇನು ಕೊಡ್ತದೆ ಹೇಳಿ? ನಿನ್ನ ನುಡಿಯು ನನಗೆ ಚೈತನ್ಯವನ್ನು ಕೊಡ್ತದೆ. ಆಪತ್ಕಾಲದಲ್ಲಿ ವಾವ್ ಆಪತ್ಕಾಲದಲ್ಲಿ ನಿನಗೆ ವಾಕ್ಯ ಇದ್ದರೆ ಸಾಕು. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ವಿಶ್ವಾಸಿಗಳಾದಂಥ ನಾವು ವಾಕ್ಯದ ಥರ ಸಮಯ ಕಳಿಬೇಕು, ಕರ್ತನ ಥರ ಸಮಯ ಕಳಿಬೇಕು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಸಂಗತಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ಏನಂದರೆ, ಈ ವಾಕ್ಯವನ್ನು ನಮಗೆ ನಂಬಿಕೆಯನ್ನು ಉಂಟು ಮಾಡೋದು ಎರಡು ಸಂಗತಿಗಳು. ಒಂದು, ವಾಕ್ಯವನ್ನು ಅರಿಕೆ ಮಾಡ್ತಾ ಇರಬೇಕು, ವಾಕ್ಯಕ್ಕೆ ನಮ್ಮ ಮನಸ್ಸು ಒಪ್ಪಿಸಿಕೊಡ್ಬೇಕು. ಎರಡನೇದಾಗಿ ಏನು ಗೊತ್ತುಂಟಾ ನೋಡಿ, ಯೂದನ ಬರೆದ ಪತ್ರಿಕೆ 20ನೇ ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಇಲ್ಲೇನೆಂದರೆ ಕ್ರಿಸ್ತ ನಂಬಿಕೆಯಲ್ಲಿ, ಇನ್ನೊಂದು ಸತ್ತು ಓದಿ ಸಿಸ್ಟರ್, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಬೇಕಂತ ಇಲ್ಲಿ ಹೇಳ್ತದೆ. ಹೌದಾ? ಏ ವಿಧವಾಗಿ ನಾವು ನಂಬಿಕೆಯನ್ನು ಕಟ್ಟಿಕೊಳ್ಬೇಕಂತೆ ಪ್ರಿಯರೇ, ನಿಮ್ಮನ್ನು ಹೀಗೆ ಬರ್ಕೋಬೇಕು. ಹೀಗೆ ಆ ವಚನ ನಾವು ಓದಬೇಕೇ ಗೊತ್ತಾ? ನಾವು ಕ್ರಿಸ್ತ ಅತಿ ಪರಿಶುದ್ಧವಾದ ನಂಬಿಕೆಯಲ್ಲಿ ಕಟ್ಟಲ್ಪಡಬೇಕೆಂದರೆ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುವರಾಗಿರ್ರಿ. ನೋಡಿ, ಪರಿಶುದ್ಧಾತ್ಮನಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಾ. ಹಲ್ಲೆಲೂಯಾ. ಅದಕ್ಕೆ ಯಾರಾದರೆ ಅನ್ಯ ಭಾಷೆಗಳು ಮಾತನಾಡ್ತಾ ಇರ್ತಾರೋ, ಯಾರಾದರೆ ವಾಕ್ಯಗಳನ್ನು ಅರಿಕೆ ಮಾಡ್ತಾ ಇರ್ತಾರೋ, ಅವರ ನಂಬಿಕೆಯಲ್ಲಿ ವೃದ್ಧಿ ಆಗ್ತಾರೆ. ಸೊ ಇವೆರಡು ನಂಬಿಕೆಯಲ್ಲಿ ವೃದ್ಧಿ ಆಗಲಿಕ್ಕೆ ನಮಗೆ ಎರಡು ರೆಕ್ಕೆಗಳಿವು. ಒಂದು ಅನ್ಯ ಭಾಷೆ, ಒಂದು ವಾಕ್ಯ. ವಾಕ್ಯಗಳು ಅರಿಕೆ ಮಾಡಬೇಕು, ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ನೀವು ತೆಲುಗು ಬೈಬಲ್ನಲ್ಲಿ, ಅದಕ್ಕೆ ನಾನು ತೆಲುಗು ಬೈಬಲ್ ಗೊತ್ತಿರೋದ್ರಿಂದ ಕನ್ನಡ ಬೈಬಲನ್ನು ನಾನು ಅಡ್ಜಸ್ಟ್ ಮಾಡಿಬಿಡ್ತೇನೆ. ಹಲ್ಲೆಲೂಯಾ. ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಒಂದು ಸಾತಿ ನಾನು ಈ ಊರಿಗೆ ಫಸ್ಟ್ ಸೇವೆಗೆ ಬಂದಿರುವಾಗ ಒಂದು ಮಧ್ಯಾಹ್ನ ದಿವಸ ನನ್ನ ಮನಸ್ಸೆಲ್ಲ ಭಾಳ ಭಯ ಬಿದ್ದು ಬಿಡ್ತು. ಯಾಕಂದರೆ ನೆಕ್ಸ್ಟ್ ಕ್ಷಣ ನಮಗೊಂದು ಪೈಸೆ ಇಲ್ಲ, ಏನೇನೂ ಇಲ್ಲ, 0. ಯಾರನ್ನು ಏನು ಕೇಳುವ ಸ್ಥಿತಿಯಲ್ಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ಶ್ಯಾಮ್ ಶೆಟ್ಟಿ ಬಿಡಾರದಲ್ಲಿರುವಾಗ ಪ್ಲಾಸ್ಟಿಕ್ ಕವರಲ್ಲಿ ಎಲ್ಲ ಬಟ್ಟೆಗಳು ಕಟ್ಟಿಟ್ಕೊಳ್ತಾ ಇದ್ದೀವಿ. ಒಂದಿನ ಹೀಗೆ ಹೋದರೆ ಹೇಗೆ ನಮ್ಮ ಜೀವಿತದ ಭಯ ಬಂದುಬಿಡ್ತು. ಅವಾಗ ಏನು ಮಾಡಬೇಕು ಅರ್ಥ ಆಗದಿರುವಾಗ ಏನೋ ನನ್ನಲ್ಲಿ ದೇವರ ಆತ್ಮನ ನಾಚಿಕೊಂಡು ಗೆದ್ದು ಬಾ ಸುಮ್ಮನೆ ಅನ್ಯ ಭಾಷೆಗಳು ಮಾತಾಡಲಿಕ್ಕೆ ಶುರು ಹಚ್ಚಿಬಿಟ್ಟೆ. ಅನ್ಯ ಭಾಷೆಗಳು ಮಾತಾಡ್ತಾ ಹಲ್ಲೆಲೂಯಾ. ಇವತ್ತು ನನ್ನ ಪರಿಸ್ಥಿತಿ ಇರ್ಬೋದು, ನಾಳೆ ಈಗಿರುವುದಿಲ್ಲ. ಇವತ್ತಿನ ನಮ್ಮ ಪರಿಸ್ಥಿತಿ, ಆ ದಿನ ನಮ್ಮ ಪರಿಸ್ಥಿತಿ ನೋಡಿದವರಿಗೆ ಗೊತ್ತಾಗ್ತದೆ ಈ ಸ್ಥಿತಿಗೆ ಬಂದವರಿದ್ದು ನಂಬಿಕೆಯಿಂದಲೇ ಅಂತ. ಯಾಕಂದರೆ ಎಲ್ಲರಿಗೂ ಗೊತ್ತು ನಮಗೆ ಯಾವ ಸಪೋರ್ಟು ಇಲ್ಲ. ಅಂದರೆ ಯಾವ ಪರಲೋಕದ ಸಪೋರ್ಟ್ ಗ್ರೇಟ್. ಕೆಲವರು ಸೇವೆಯಲ್ಲಿ ಹೇಳ್ತಾರೆ ನಾವು ನಂಬಿಕೆಯಿಂದ ಸೇವೆ ಮಾಡೋದು. ನಾನು ಹೇಳಿದೆ, ಹಂಗಾದರೆ ನೀನು ಇನ್ನೂ ಹೆಚ್ಚು ಮಾಡಬೇಕು, ಸಂಬಳ ಇರೋರ್ಗಿಂತಲೂ. ಹೌದಲ್ಲ? ಸಂಬಳ ಅಂತ ಒಂದು ಮಿನಿಮಮ್ ಸಿಗ್ತದೆ, ನಂಬಿಕೆ ಇದ್ದವನಿಗೆ ನಂಬಿದಷ್ಟು ಸಿಗ್ತಾ ಇರ್ತದಲ್ಲ. ನಾನು ಸುನಂದ್ ಸಿಸ್ಟರ್ ನಾವು ಸೇವೆಗೆ ಹೋಗಿದ್ದಾಗ ಕೆಲವು ಹಳ್ಳಿಯಲ್ಲಿ ಸೇವಕರು, ಪಾಸ್ಟ್ರೇ ನಾವು ನಂಬಿಕೆಯಿಂದ ಸೇವೆ, ನಾನು ನಂಬಿಕೆಯಿಂದ ಸೇವೆ ಮಾಡ್ತಿದ್ದೀಗ ಅಂತ ಅರ್ಥ ಏನು ಕೇಳಿದೆ. ಸಂಬಳಕ್ಕೆ ಸೇವೆ ಮಾಡೋದಕ್ಕಿಂತಲೂ ನಂಬಿಕೆಯಲ್ಲಿ ಸೇವೆ ಮಾಡೋನು ಇನ್ನೂ ಹೆಚ್ಚಾಗಿರಬೇಕು. ಯಾಕಂದರೆ ನೀನು ನಂಬಿದಷ್ಟು ಸಿಗುತ್ತದೆ. ಅದೇ ಕೆಲಸದವನಿಗೆ ನಂಬಿದಷ್ಟು ಸಿಗೋದಿಲ್ಲ, ಫಿಕ್ಸ್ ಇದ್ದಷ್ಟೇ ಬರೋದು. ಹಲ್ಲೆಲೂಯಾ. ಅದಕ್ಕೆ ನಾನು ಯಾವತ್ತೇ ಆಗಲಿ ಈ ಸಂಬಳಕ್ಕಾಗಿ ಕೆಲಸ ಮಾಡಲಿಕ್ಕೆ ನನಗಿಷ್ಟ ಇಲ್ಲ.
ಯಾಕಂದ್ರೆ ಸಂಬಳಕ್ಕಾಗಿ ನಾನು ಕೆಲಸ ಮಾಡಿದರೆ ನಾನು ಇಷ್ಟು ಸ್ಥಿತಿಗೆ ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಏನು ಮಾಡಬೇಕು, ನಾವು ನಂಬಿಕೆಯಲ್ಲಿ ಹೇಗೆ ವೃದ್ಧಿ ಆಗೋದು? ದೇವರ ವಾಕ್ಯದಿಂದ. ಹೌದಲ್ಲ? ರೋಮಾಪುರ 10:18 ಏನು ಹೇಳ್ತದೆ ಹೋದ್ರಿ? ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ನಾವು ಇಂಗ್ಲೀಷ್ ಬೈಬಲಲ್ಲಿ ನಾವು ನೋಡ್ತೀವಿ, ನಂಬಿಕೆ ಎಂಬುದು ಹೇಗೆ ಬರ್ತದೆ? ಕ್ರಿಸ್ತನ ವಿಷಯವಾಗಿ ನಾವು ವಾಕ್ಯವನ್ನು ಕೇಳುತ್ತಾ ಇರುವಾಗ ಏನಾಗ್ತದಂತೆ? ನಂಬಿಕೆ ಬರ್ತದೆ. ಹಲ್ಲೆಲೂಯಾ. ಸೊ ಅದಕ್ಕೆ ನಾವು ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾ ಇರುವಾಗ ಆ ವಾಕ್ಯವನ್ನು ನಾವು ಮರೆತು ಹೋಗುವುದಿಲ್ಲಂತೆ. ಮರೆತು ಹೋಗದೇ ಇರುವಾಗ ಅದರ ಪ್ರಕಾರ ನಾವು ನಡೀತೇವಂತೆ. ಅದರ ಪ್ರಕಾರ ನಡೆಯುವಾಗ ನಾವು ಧನ್ಯರಾಗ್ತೇವಂತೆ. ಯಾಕೋಬ 1 ತೆಗೆದು ನೋಡಬೇಡಿ, 25 ಹೇಳ್ತದೆ. ಹೌದಲ್ಲ? ಏನಂತ ಹೇಳ್ತದೆ? ನಾವು ಯಾಕೆ ವಾಕ್ಯವನ್ನು ಯಾವಾಗಲೂ ಅರಿಕೆ ಮಾಡ್ತಿರಬೇಕು? ನಾವು ಫೇಲ್ಯೂರ್ ನೋಡ್ಲಿಕ್ಕೆ ಕಾರಣವೇನೆಂದರೆ ಜೀವವನ್ನು ಕೊಡುವ ವಾಕ್ಯವನ್ನು ನಾವು ಮರೆತು ಹೋಗಿಬಿಡ್ತೇವೆ. ಅದಕ್ಕೆ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ಅಂದರೆ ಅದನ್ನು ಮಾತನಾಡ್ತಾನೇ ಇರುವವನು ಅದನ್ನು ಮರೆತು ಹೋಗುವುದಿಲ್ಲಂತೆ. ಮರೆತು ಹೋಗದೆ ಆ ವಾಕ್ಯದ ಪ್ರಕಾರ ನಡೆಯುವನಾಗಿ ಅವನೇನಾಗ್ತಾನೆ? ಧನ್ಯನಾಗ್ತಾನೆ. ಸೊ ಅದಕ್ಕೆ ನಾವು ವಾಕ್ಯದ ಪ್ರಕಾರ ಯಾಕೆ ನಡೆಯುವುದಿಲ್ಲ, ವಾಕ್ಯವನ್ನು ಯಾಕೆ ನಂಬೋದಿಲ್ಲ ಅಂದರೆ ವಾಕ್ಯವನ್ನು ಏನು ಮಾಡೋದಿಲ್ಲ. ಏನು ಮಾಡಿದೆ? ಸರ್ವೋತ್ತಮ ಧರ್ಮ ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡ್ತಿರೋಲ್ಲ. ಯಾವತ್ತೂ ವಾರಕ್ಕೊಂದು ಸಾತಿ ನೋಡ್ತೇವೆ, 2-3 ಸಾತಿ ನೋಡ್ತೇವೆ. ಆದರೆ ನೋಡುತ್ತಾ ಇರುವವನು ಜೀವನ ಬದಲಾಗ್ತದೆ, ಅವನಿಗೆ ಅದ್ಭುತಗಳು ನಡೀಲಿಕ್ಕೆ ಪ್ರಾರಂಭವಾಗ್ತವೆ. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿವಸ ನಾನು ನಿಮಗೆ ಹೇಳೋದೇನೆಂದರೆ, ವಾಕ್ಯಗಳ ಹತ್ರ ನಾವು ಮಾತನಾಡ್ತಿರುವಾಗಲೇ ನಮಗೇನಾಗೋದು? ನಂಬಿಕೆ ಬರೋದು. ಪ್ರೈಸ್ ದಿ ಲಾರ್ಡ್. ಆದರೆ ಒಂದು ಸಂಗತಿ, ಯಾವ ವಾಕ್ಯ ಬೈಬಲಲ್ಲಿರುವ ವಾಕ್ಯಗಳನ್ನೆಲ್ಲ ಮಾತಾಡೋದು ಭಾರಿ ಇಂಪಾರ್ಟೆಂಟ್. ಕೆಲವು ಸಾತಿ ನಾವೇನಾಗ್ತದೆ ಗೊತ್ತಾ? ದೇವರು ನಮಗೊಂದು ರೇಮಾ ವಾಕ್ಯ ಮಾತಾಡ್ತಾನೆ. ರೇಮಾ ವಾಕ್ಯ ಅಂದರೆ ನೀನಿರ್ತಿರುವಂಥ ಪರಿಸ್ಥಿತಿಗಳಿಗೆ ಹೋಗ್ತಿರುವಾಗ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಅದೊಂದು ರೇಮಾ ವಾಕ್ಯ. ಅಂದರೆ ಆ ಒಂದು ನಿರ್ದಿಷ್ಟವಾದ ವ್ಯಕ್ತಿಯನ್ನು ಬಲಪಡಿಸಲಿಕ್ಕೆ ಆ ವ್ಯಕ್ತಿಯ ಸಂಗಡ ದೇವರು ಆತನಿಗಾಗಿ ಕೊಡುವಂಥ ವಾಕ್ಯವನ್ನು ಏನಂತಾರೆ? ರೇಮಾ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಕೆಲವು ಸಾತಿ ಬೈಬಲಲ್ಲಿ ಆದಿಯಲ್ಲಿ ವಾಕ್ಯವು ದೇವರು, ಆ ವಾಕ್ಯವೇ ದೇವರಾಗಿದೆ. ದೇವರ ವಾಕ್ಯವನ್ನು ಓದುತ್ತಾ ಇರುವಾಗ ಒಂದೊಂದು ಸಾತಿ ನಮಗೆ ಒಂದೊಂದು ವಾಚನ ಸಡನ್ನಾಗಿ ಮಾತಾಡ್ತದೆ ಗೊತ್ತಾ? ನಾವು ಹೇಳ್ತೀವಲ್ಲ, ದೇವರು ಈ ವಚನ ನನಗೆ ಕೊಟ್ಟಿದ್ದಾನೆ. ಅಥವಾ ಪ್ರಸಂಗ ಮಾಡ್ತಾ ಇರ್ತೇವೆ. ಪ್ರಸಂಗ ಮಾಡ್ತಿರುವಾಗ ನಿಜವಾಗಲೂ ದೇವರು ನನ್ನ ಸಂಗಡ ಮಾತನಾಡಿದ ಅಂಥವನ್ನು ನಾವು ಬಿಡಬಾರ್ದು. ಅಂದರೆ ಅರ್ಥವೇನೆಂದರೆ, ನಮ್ಮನ್ನು ಪ್ರೋತ್ಸಾಹಪಡಿಸಲಿಕ್ಕೆ, ನಮ್ಮನ್ನು ಬಲಪಡಿಸಲಿಕ್ಕೆ ದೇವರೇನು ಮಾಡಿದ್ದಾನೆ? ಆ ವಾಕ್ಯಗಳನ್ನು ನಮ್ಮ ಸಂಗಡ ಮಾತನಾಡಿದ್ದಾನೆ. ಅದಕ್ಕೆ ನಾವೇನು ಮಾಡಬೇಕು? ಆ ವಾಕ್ಯ ನಮ್ಮ ಸಂಗಡ ಬೈಬಲ್ ಓದ್ತಿರುವಾಗ ನಾವು ದೇವರು ನಮ್ಮ ಸಂಗಡ ಮಾತಾಡಿದ ಮಾತುಗಳು, ಪ್ರಸಂಗ ಮಾಡುವಾಗ ನಮ್ಮ ಸಂಗಡ ಮಾತನಾಡಿದ ಮಾತುಗಳನ್ನೆಲ್ಲ ಬರ್ಕೊಂಡ್ಬಿಟ್ಟು ಪ್ರತಿದಿನ ಏನು ಮಾಡಬೇಕು? ಆ ವಾಕ್ಯಗಳನ್ನು ಮಾತಾಡ್ತಾನೆ ಇರಬೇಕು. ಹಲ್ಲೆಲೂಯಾ. ಅದಕ್ಕೆ ಪ್ರೀತಿಯಾಸ್ತಿದ್ದಾರೆ, ದೇವರ ವಾಕ್ಯವನ್ನು ಕೇಳುವುದ್ರ ಮೂಲಕ ನಂಬಿಕೆ ಬರ್ತದೆ. ದೇವರ ವಾಕ್ಯವನ್ನು ಅರಿಕೆ ಮಾಡೋದ್ರ ಮೂಲಕ ನಂಬಿಕೆ ಬರ್ತದೆ. ಮತ್ತು ದೇವರು ಮುಖ್ಯವಾಗಿ ನಮ್ಮ ಸಂಗಡ ಮಾತನಾಡಿದ ಮಾತುಗಳಿದಲ್ಲ, ಅದನ್ನು ಬಿಡಬಾರ್ದು. ಅದನ್ನು ಬಿಟ್ಟು ನಾವು ಕೆಲವು ಸತಿ ಏನಾಗ್ತದೆ, ಕೆಲವು ಸತಿ ನಾವೇನು ಮಾಡ್ತೀವಿ ಅಂದರೆ ಮರ್ತೋಗ್ಬಿಡ್ತೇವೆ, ಅದನ್ನು ಬಿಟ್ಟುಬಿಡ್ತೇವೆ. ಅದು ಯಾಕೆ ಮರ್ತೋಗ್ಲಿಕ್ಕೆ ಕಾರಣವೇನೆಂದರೆ ಅದಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ದೇವರ ವಾಕ್ಯಗಳನ್ನು ನಿಧಿಯೋಪಾದಿಯಲ್ಲಿ ಕಾಪಾಡ್ಕೋಬೇಕಂತೆ. ನಮ್ಮ ಸಂಗಡ ದೇವರು ಮಾತನಾಡುವ ಒಂದು ಮಾತು ಅದು ನಮ್ಮ ಜೀವಿತ ಚರಿತ್ರೆನೇ ಬದಲಾಯಿಸಿಬಿಡ್ತದೆ. ಹಲ್ಲೆಲೂಯಾ. ಶತಾಧಿಪತಿ ಹೇಳ್ತಾನಲ್ಲ ಯೇಸು ಸ್ವಾಮಿಗೆ, ಒಂದು ಮಾತು ಸಾಕು ಸ್ವಾಮಿ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕನೇನಾಗ್ತಾನೆ. ಸೊ ಅದಕ್ಕೆ ದೇವರ ಬಾಯಿಂದ ಬಂದ ಒಂದು ಮಾತು, ಅದಕ್ಕೆ ಸ್ವಾಮಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿಂದ ಮೂಲಕ ಬ್ರತಕೋದಿಲ್ಲ, ದೇವರ ಬಾಯಿಂದ ಬಂದ ಪ್ರತಿ ಮಾತಿನಿಂದ ಬರ್ತಕ್ಕ. ಅದಕ್ಕೆ ನಾವೇನು ಮಾಡಬೇಕು? ದೇವರು ನಮಗೆ ಸಂಗಡ ಮಾತನಾಡಿದ ಮಾತುಗಳನ್ನು ತಗೊಳ್ಬೇಕು, ಮಾತಾಡ್ತಾ ಇರಬೇಕು. ಅವುಗಳನ್ನು ಮಾತನಾಡ್ತಾ ಅರಿಕೆ ಮಾಡ್ತಿರುವಾಗ ನಮ್ಮ ನಂಬಿಕೆ ಹೆಚ್ಚಾಗ್ತದೆ. ಹೌದಲ್ವಾ? ಅನ್ಯ ಭಾಷೆಗಳು ಮಾತನಾಡ್ತಿರ್ಬೇಕು, ವಾಕ್ಯ ಯಾವಾಗಾದರೆ ಈ ವಾಕ್ಯಗಳನ್ನು ನಾವು ಅರಿಕೆ ಮಾಡೋದ್ರ ಮೂಲಕ ನಂಬಿಕೆ ಬರ್ತೈತಲ್ಲ, ಆಗ ಅದನ್ನು ಮಾತನಾಡಬೇಕು ಹೊರಗಡೆ. ಅದೇ ನಂಬಿಕೆ ಬಂದುಬಿಡ್ತತೆ. ನಂಬಿಕೆ ಬಂದಾಗ ನೀವು ಬೆಟ್ಟಕ್ಕೆ ಮಾತಾಡ್ರಿ. ನಮ್ಮ ಮುಂದೆ ಇರುವ ಬೆಟ್ಟ, ನಮ್ಮ ಸಮಸ್ಯೆಗಳು ಏನಿರ್ತಾವೋ ಅವುಗಳಿಗೆ ವಾಕ್ಯ ತೆಗೆದು ವಾಕ್ಯವನ್ನು ಡಿಕ್ಲೇರ್ ಮಾಡಿ, ಈ ವಾಕ್ಯ ಹೇಳ್ತಾನೆ ಇರಷ್ಟೇ. ಪ್ರೈಸ್ ದಿ ಲಾರ್ಡ್.
ಅದಕ್ಕೆ ಬೈಬಲ್ ವಾಕ್ಯಗಳು ನೀವೇನು ಹೇಳ್ತೀರೋ ಅದು ಆಗ್ತದಂತ ನಂಬಿದ್ದೆ. ಯಾಕಂದರೆ ಈಗ ನಮಗೆ ನಂಬಿಕೆ ಬೆಳೆದು ಬಿಟ್ಟಿದೆ. ನಂಬಿಕೆ ಬೆಳೆದಿರುವಾಗ ನಾವೇನು ಮಾಡಬೇಕು? ಮಾತಾಡಬೇಕು ಪರಿಸ್ಥಿತಿಗಳಿಗೆ. ಬೈಬಲ್ ವಾಕ್ಯ ಬೀಳ್ತತೆ, ವಾಗ್ದಾನ ನೋಡಿ, ಹೆಬ್ರಿಯರು ಬರೆದ ಪತ್ರಿಕೆ 10:23. ವಾಗ್ದಾನ ಮಾಡಿದಾತ, ಹೆಬ್ರಿ 10:23. ವಾಗ್ದಾನ ಮಾಡಿದಂತಾತನ ಯಾರು? ನೀವೇನು ಹೇಳ್ತಿರೋ ಅದಾಗುತ್ತದೆ ಅಂತ ನಂಬಿದಿರೋದು ಹಾಗೆ ಆಗುವುದಂತ ಹೇಳಿದವನು ಯಾರು? ದೇವರು. ವಾಗ್ದಾನ ಮಾಡಿದ್ದಾನೆ, ನಂಬಿಕಸ್ಥನಾಗಿದ್ದಾನೆ. ಅದಕ್ಕೆ ಫಸ್ಟ್ ನಮಗೆ ನಂಬಿಕೆ ಬರಬೇಕು. ನಂಬಿಕೆ ಬಂದ ನಂತರ ಬಾಯಿಂದ ಮಾತಾಡಬೇಕು. ಬೆಟ್ಟವೇ ಏನಾಗಲು ತೊಲಗಿ ಹೋಗು. ನೀನು ನಂಬಿಕೆಯಿಂದ ಏನು ಮಾತನಾಡ್ತೀಗೋ ಅದೇ ಆಗ್ತದೆ. ನೋಡಿ, ಏಲಿಯ ನಮ್ಮಂಥ ಸ್ವಭಾವವುಳ್ಳ ಅವನು ಹೇಳ್ತಾನೆ, ನಾನು ಸೂಚಿಸದೆ ಮಳೆ ಆಗಲಿ ಮಂಜಾಗಲಿ ಬಿಡೋದಿಲ್ಲ, ನಾನು ಹೇಳದೆ. ಯಾಕೆ ಗೊತ್ತಾ? ಅವನು ವಾಕ್ಯಗಳನ್ನು ಹೇಳ್ತಾ ಇದ್ದ. ವಾಕ್ಯಗಳು ಏನಂತ ಹೇಳ್ತಿದ್ದ? ನಿನ್ನ ಜನರು ಯೆಹೋವನನ್ನು ಬಿಟ್ಟು ಬೇರೆ ದೇವರ ಕಡೆ ಹೋದರೆ ಆಕಾಶವು ಏನಾಗ್ತದೆ? ತಾಮ್ರವಾಗ್ತದೆ, ಭೂಮಿ ಕೆಬ್ಬಣವಾಗಿ ಬಿಡ್ತದೆ. ಆ ವಾಕ್ಯವನ್ನು ಮಾತಾಡ್ತಿದ್ದ. ಅದಕ್ಕೆ ಅವನು ಹೇಳಿದ, ಮಳೆ ಬರಬಾರ್ದು ಅಷ್ಟೇ. ಎಷ್ಟು ಅವನು ಹೇಳ್ತಾನೆ, ನಾನು ಸೂಚಿಸಿದೆ ಹೊರತು. ಪ್ರೀತಿ ಆಸ್ನೆ. ಅದಕ್ಕೆ ನಾವೇನು ಮಾಡಬೇಕು? ಫಸ್ಟು ದೇವರಲ್ಲಿ ನಿಮಗೆ ನಂಬಿಕೆ ಇರಲಿ. ಆ ನಂಬಿಕೆ ನಮ್ಮಲ್ಲಿ ಬೆಳೆಸಬೇಕು. ಫಸ್ಟ್ ಬೆಳೆಸಿದ ಮೇಲೆ ಮಾತಾಡಬೇಕು. ನಮಗೆ ಯಾಕಂದರೆ ನಮಗೆ ನಂಬಿಕೆ ಬರೋದು ಹೇಗೆ? ನಾವು ದೇವರು ನಮ್ಮ ಹತ್ರ ಯಾವ ವಾಕ್ಯಗಳನ್ನು ಮಾತನಾಡಿದಾನೋ, ಬೈಬಲ್ ಓದುವಾಗ ನಮಗೆ ಯಾವ ಮಾತುಗಳು ಮಾತಾಡೋಣ ಅವು ಹಿಡ್ಕೊಂಡು ಮಾತನಾಡ್ತಾರಾ ಇರು. ದೇವರು ನಿನಗೆ ನಿನ್ನ ಜೀವಿತಕ್ಕೆ ಪ್ರತಿದಿನ ಮಾತನಾಡ್ತಾನೆ. ನಾವು ಓದೋದಿಲ್ಲ ಅಷ್ಟೇ, ನೀನು ಪ್ರತಿದಿನ ಬೈಬಲ್ ಓದುವ ಅಭ್ಯಾಸ ಮಾಡ್ಕೋ. ಪ್ರತಿದಿನ ಒಂದು ವಾಗ್ದಾನದೊಟ್ಟಿಗೆ ನೀನು ಬರ್ತೀಯ. ಆ ವಾಗ್ದಾನಗಳನ್ನ ಹಿಡ್ಕೊಂಡು ಮಾತಾಡ್ತಾ ಇರು. ನಿನ್ನ ಯೋಚನೆಗಳೆಲ್ಲ ಬದಲಾಗ್ತವೆ. ನಂಬಿಕೆ ಬರ್ತತೆ. ನಂಬಿಕೆ ಬಂದಾಗ ನಿಮ್ಮ ನಂಬಿಕೆ ದೇವರಲ್ಲಿದ್ದು ಏನಡಿ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಂತ ಹೇಳಿದರೆ ಆಗ್ತದೆ. ಏಲಿಯ ನಮ್ಮಂಥ ಸ್ವಭಾವವುಳ್ಳವನೇ. ಬಟ್ ನಂಬಿಕೆ ಬೆಳೆದಾಗ ಅವನು ಹೇಳ್ತಾನೆ, ಅವನು ಏನು ಡಿಕ್ಲೇರ್ ಮಾಡಿ, ನಾನು ಸೂಚಿಸದೆ ಹೊರತು, ಅಂದರೆ ನಾನು ಹೇಳದೆ ಮಳೆ ಆಗಲಿ ಬೀಳೋದಿಲ್ಲ. ನಿಜವಾಗಿ ದೇವರ ಮಹಿಮೆಗೆ ಒಂದು ಸಾಕ್ಷಿ ಹೇಳ್ತೇನೆ. ನಾವು ಭದ್ರಾವತಿಯಲ್ಲಿ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತಿದ್ವಿ. ಅವರು ಜಡ್ಜ್, ಈಗ ಮೈಸೂರಲ್ಲಿದ್ದಾರೆ. ಅವರ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು. ಅಲ್ಲಿ ಏನಾಯಿತು ಅಂದರೆ, ಭದ್ರಾವತಿಯಲ್ಲಿ ತುಂಬ ದಿವಸದಿಂದ ಮಳೆ ಇರಲಿಲ್ಲ. ನಾನು ಸುನಂದ ಸಿಸ್ಟರ್ ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿ, ಇವತ್ತು ಖಂಡಿತವಾಗಿ ಮಳೆ ಬರ್ತದೆ ಅಂತ ಹೇಳಿದ್ದೇವೆ. ಖಂಡಿತವಾಗಿ ಮಳೆ ಬರ್ತದೆ ಅಂತ ಹೇಳಿದರೆ ಆ ಮಕ್ಕಳು ಹೇಗೆ ನಂಬಿದವು ಗೊತ್ತಾ? ಶಾಲೆಗೆ ಹೋಗೋ ಎಲ್ಲ ಕೊಡೆಗಳು ಇಟ್ಕೊಂಡವೆ. ಅವರಪ್ಪ ಹೇಳಿದ, ಏನಂತ, ಎಲ್ಲಿ ಏನು ಮಳೆಗಾಲ ಅಲ್ಲ, ಇವತ್ತು ಮಳೆ ಬರೋದಿಲ್ಲ, ಯಾಕೆ ಕೊಡೆ ಹಿಡ್ಕೊಂಡು ಹೋಗ್ತಿದ್ದೀರಿ? ಇಲ್ಲ, ಅಣ್ಣ ವದಿನ ಹೇಳಿದ್ದಾರೆ ಮಳೆ ಬರ್ತದೆ ಅಂತೇಳಿ. ನಾನು ಅಂದ್ಕೊಂಡೆ, ಯಪ್ಪ ದೇವರೇ, ಏನು ಫೇತ್ ನೋಡಿ ಆ ಮಕ್ಕಳಿಗೆ. ಅಂದರೆ ಯೇಸು ಕ್ರಿಸ್ತನು ದೇವರೇ ಎಂಬುದಾಗಿ ನಮ್ಮ ಜೀವಿತದ ಮೂಲಕ ಅವರಿಗೆ ಗೊತ್ತಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ಸಾರಿ ನಾವು ಮೈಸೂರಿಗೆ ಹೋದಾಗ ನಾವು ಎಲೆಕ್ಷನ್ಸ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಲ್ಲ, ಈ ಸಾರಿ ಆದ ಅಡಿಮೇಲೆಗೆ ಹೋದ ತಕ್ಷಣ, ಅಲ್ಲ ನೀವು ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಅದಕ್ಕೆ ಹಿಂಗಾಯ್ತು. ನಾವು ಹೇಳಿದ, ಖಂಡಿತ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಅದೇ ನಮಗೆ ಗೊತ್ತಾಗ್ತದೆ. ಅವ್ರಿಗೆ ನಮಗೆ ಯಾವುದು ಇಷ್ಟವಿಲ್ಲವೋ ಅದಕ್ಕೆ ಅವರು ಓಟ್ ಹಾಕೋದು. ಬಟ್ ಆದರೆ ಓಟ್ ಹಾಕಿದ್ರು ಅವರ ನಂಬಿಕೆ ಏನು? ನೀವು ಪ್ರಾರ್ಥನೆ ಮಾಡ್ತೀರಲ್ಲ, ನಾವು ಇದಕ್ಕೆ ಓಟ್ ಹಾಕಿದ್ರು ಬರೋದು ನೀವು ಪ್ರಾರ್ಥನೆ ಮಾಡಿದ್ದೆ. ವಾವ್, ಹಲ್ಲೆಲೂಯಾ. ಅಂದರೆ ಯಾಕೆ ಅವರು ಹೇಳ್ತಾರೆ ಹಂಗಂದರೆ, ನಮ್ಮ ಜೀವಿತದ ಮೂಲಕ ಆತನೇ ದೇವರಂತ ಮನಸ್ಸಲ್ಲಿ ಗೊತ್ತುಂಟು ಅವರಿಗೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ನಂಬಿಕೆ ಬೆಳೀಬೇಕು. ನಂಬಿಕೆ ಬೆಳೆದಾಗ ನಾವು ಮಾತಾಡಬೇಕು. ಏನು ಮಾಡ್ತಿರ್ಬೇಕು? ಪರಿಸ್ಥಿತಿಗಳು ನಮಗೆ ಮುಖ್ಯವಲ್ಲ. ನಮ್ಮ ನಂಬಿಕೆಯಲ್ಲಿ ಬೆಳೆದಾಗ ನಾವು ಮಾತನಾಡ್ತಿರುವಾಗ ಪರಿಸ್ಥಿತಿ ಎಷ್ಟು ಕೆಟ್ಟದಾದರೂ ನಾವು ಹೇಳಿದಂತೆ ಆಗ್ತದೆ. ಈಗ ನೋಡಿ, ಲೂಕನ ಬರೆದ ಸುವಾರ್ತೆಗೆ ಹೋಗೋಣ, 8ನೇ ಅಧ್ಯಾಯ 22ನೇ ವಚನ. ಎಲ್ಲಿಗೆ ಹೋಗೋಣ ಅಂತ ಹೇಳಿದ? ಲೆಟ್ ಅಸ್ ಗೋ ಅದರ್ ಸೈಡ್ ಆಫ್ ದ ಲೇಕ್. ನಾವೆಲ್ಲಿಗೆ ಹೋಗೋಣ? ಆಚೆ ದಡಕ್ಕೆ. ಎಲ್ರಿ ಜೋರಾಗಲ್ರಿ, ಎಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟರು. ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆತನನ್ನು ಎಬ್ಬಿಸೋರ್ಗೆ ಆತನ ಎದ್ದೊಳ್ತಾ ಇಲ್ಲ. ಹಲೋ, ಭಾಳ ಚೆನ್ನಾಗಿ. ಏನು ಯೇಸು ಅಷ್ಟು ನಿದ್ದೆಯಾ?
ಏಸಮ್ಗೇನು ಅಷ್ಟು ನಿದ್ದೆಯ? ಲೋಕಕ್ಕೆ ಕಷ್ಟ ಬಂದಿದೆ, ಬಾಧೆಗಳೆಲ್ಲ ನಡುತ್ತಿದ್ದಾರೆ. ಈ ಹೆಂಗೆ ನಿದ್ದೆ ಬಂದಿತ್ತು ಈ ಪಾಸ್ಟ್ರಿಗೆ? ಯಾಕೆ ಗೊತ್ತಾ? ಯಾಕೆ ಆತನ ಮಲಗಿದಾನು ಗೊತ್ತಾ? ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ ಮೇಲೆ ಆಚೆ ದಡಕ್ಕೆ ಹೋಗ್ತೇವಷ್ಟೇ. ಅದಕ್ಕೆ ನಾನು ಹೇಳಿದ ಮಾತು ಹಿಂತಿರುಗಿ ಬರೋದಿಲ್ಲ. ನಾನು ಏನು ಹೇಳ್ತೀನೋ ಅದು ಆಗ್ತತೆ. ಅದಕ್ಕೆ ಯೇಸು ಸ್ವಾಮಿ ಏನು ಮಾಡಿಬಿಟ್ಟ? ಆರಾಮ್ಸೆ ನಿದ್ದೆ ಮಾಡಿಬಿಡ್ತಾನೆ. ಗಮ್ಮತ್ತು ನೋಡಿ, ಆತನ ಮಲಗಿದ್ದಾನೆ, ನಾವೇ ಒಳಗೆ ಏನು ಬಂದಿದ್ದಾವೆ? ನಾವೇ ಒಳಗೆ ನೀರು ಬಂದಾಗ ನೆಕ್ಸ್ಟ್ ಪೊಸಿಷನ್ ಏನು? ಮುಳುಗುತ್ತೇವೆ. ನನಗೆ ಗೊತ್ತು, ನಾನು ಸುನಂದ ಸಿಸ್ಟ್ರು, ಪ್ರಶಾಂತ್ ಪಾಸ್ಟ್ರು ಇದೇ NR ಪುರದ ಹತ್ರ ಹೊಳೆ ದಾಡ್ತಾ ಇದ್ವಿ. ಭಾರಿ ದೊಡ್ಡ ಹೊಳೆ, ಅದನ್ನು ಭಯಂಕರ ಗಾಳಿ ಇತ್ತು. ಹೋಗ್ತಾ ಹೋಗ್ತಾ ಇರುವಾಗ ಆ ಪುಟ್ಟಿ ರೌಂಡ್ ಇರ್ತೈತಲ್ಲ, ಅಂಥ ಪುಟ್ಟಿಯಲ್ಲಿ ಒಂದೊಂದು ಇದು ಸೌದೆ ಪೀಸ್ ಇತ್ತು, ಅದ್ರ ಮೇಲೆ ನಾವು ಕೂತ್ಕೊಂಡಿದ್ದೀವಿ. ಹೋಗ್ತಾ ಇದ್ದೇವೆ, ಕೆಳಗೆಲ್ಲ ನೀರು ತಾಗ್ತಾಯಿದೆ. ಏನಂದರೆ ಒಳಗಡೆ ನೀರು ಬರ್ತಾಯಿದೆ. ನಾವೇ ಅದನ್ನು ಓಡಿಸೋಣ, ಸರ್ ನೀರು ಸ್ವಲ್ಪ ಎತ್ತಾಗ್ರಿ ಸಾರ್ ಅಂತ ಹೇಳ್ದ. ಓರೆ ದೇವರಿನ ನೋಡಿ ನಾವು ಬಡಕ ಬಿಸಾಡ್ತಾಯಿದ್ದೆ. ಯಾಕಂದರೆ ನೀರು ತುಂಬಿಕೊಂಡ್ಬಿಟ್ರೆ ಅದು ಡೇಂಜರ್. ಆದರೆ ದೇವರಿಗೆ ಸ್ತೋತ್ರ, ನಾವು ಆಚೆ ಹೋದ ತಕ್ಷಣ ದೇವರ ಕೃಪೆಯಿಂದ ಆಚೆ ದಡಕ್ಕೆ ಸೇರ್ಕೊಂಡ್ಬಿಟ್ಟಿವಿ. ಅದಕ್ಕೆ ಅಪಾಯಕರವಾದ ಸ್ಥಿತಿಯಲ್ಲಿ ಕೂಡ ಯೇಸು ಯಾಕೆ ನಿದ್ದೆ ಮಾಡ್ತಿದ್ದಾನ್ರಿ? ಆಚೆ ದಡಕ್ಕೆ ಹೋಗೋಣ, ಇಟ್ ವಿಲ್ ಫುಲ್ಫಿಲ್. ನಾನು ಎಲ್ಲಿಗೆ ಹೋಗೋಣ? ನಾವು ಹೆಚ್ಚಿಗೆ ಹೋಗೋಣ, ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿದ ಮೇಲೆ ಯಾವುದು ಕೂಡ ನನ್ನ ಮಾತಿಗೆ ವಿರುದ್ಧವಾಗಿ ನಡೀಲಿಕ್ಕಿಲ್ಲ. ಎಷ್ಟು ಗಾಳಿ ತುಫಾನುಗಳು ಬಂದರೂ, ಅಪಾಯಕರವಾದ ಪರಿಸ್ಥಿತಿಯಲ್ಲಿ ಬಂದರೂ ನಾವು ಆಚೆ ದಡಕ್ಕೆ ಹೋಗ್ತೇವೆ. ಅದಕ್ಕೆ ನಾನು ಹೇಳೋದು, ಯಾವಾಗಾದರೂ ನಿಮ್ಮ ಸಂಗಡ ದೇವರ ವಾಕ್ಯ ಮಾತಾಡಿರ್ತಲ್ಲ, ಆ ವಾಕ್ಯವನ್ನು ನಂಬುವಾಗ ಪ್ರೀತಿಯಾಸ ನಮಗೆ ನಂಬಿಕೆ ಬರ್ತಿತ್ತಲ್ಲ, ಆಗ ನಮ್ಮ ಮುಂದೆ ಯಾವ ಅಪಾಯಕರವಾದ ಪರಿಸ್ಥಿತಿಗಳು ಕೂಡ ನಮ್ಮನ್ನು ಮುಳುಗಿಸಲಿಕ್ಕೆ ಆಗೋದಿಲ್ಲ. ಆಚೆ ದಡಕ್ಕೆ ಹೋಗೋಣ. ಬೆಟ್ಟಗೆ ಏನು ಹೇಳು? ಕಿತ್ತುಕೊಂಡು ಹೋಗಿ ಹೇಳಿ ಬೀಳು. ನೀನು ಹೇಳಿದರೆ ನೀನು ಹೇಳಿದಂತೆ ಆಗೋದು. ನಾವು ಅದಕ್ಕೆ ಹೇಳಿದ ಮೇಲೆ ನಾವು ನಂಬಬೇಕು. ನಾನು ಹೇಳಿದ್ದೇನೆ, ಬೆಟ್ಟ ಕೆತ್ತುಕೊಂಡು ಹೋಗಿಬಿಟ್ಟಿದ್ದೆ ಅಷ್ಟೇ. ಹಲ್ಲೆಲೂಯ, ಸ್ತೋತ್ರ ಸ್ವಾಮಿ. ಆ ಬೆಟ್ಟ ಇದೆ ಎಂಬುದಾಗಿ ಕೂಡ ಯೋಚನೆ ಮಾಡಬಾರ್ದು, ಹಾಯಾಗಿ ನಿದ್ದೆ ಮಾಡಬೇಕು. ಕೆಲವು ಸಾತಿ ನಮ್ಮ ಉಪವಾಸ ಪ್ರಾರ್ಥನೆ, ನಮ್ಮ ಇಡೀ ದಿನ ಪ್ರಾರ್ಥನೆ ಏನು ತೋರಿಸ್ತದೆ ಗೊತ್ತಾ? ಅಪನಂಬಿಕೆ. ಪ್ರಾರ್ಥನೆ ಮಾಡಿ ಹೊಂದಿದ್ದೇವೆ ಅಂತ ನಂಬೋದಿಲ್ಲ. ಸ್ವಾಮಿ ಸ್ತೋತ್ರಂ. ಎಷ್ಟು ಪ್ರಾರ್ಥನೆ ಮಾಡಿದೆ, ನೀನು ನಂಬಿಕೆ ಇಲ್ಲದ ಪ್ರಾರ್ಥನೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಚೆನ್ನಾಗಿ ಕೇಳ್ರಿ. ನಿಮಗೆ ದೇವರಲ್ಲಿ have faith in God or have faith of God kind of faith. ಅಂದರೆ ದೇವರಂಥ ನಂಬಿಕೆ ಇರಲಿ. ದೇವರು ಏ ವಿಧವಾಗಿ ಮಾತನಾಡಿದ ಮೇಲೆ ಆತನು ನಾನು ಹೇಳಿದ್ದು ಇವಾಗ ಭೂಮಿ ಉಂಟಾಗಲಿ, ಬೆಳಕು ಉಂಟಾಗಲಿ ಅಂತ ಮಾತಾಡಿದ ಮೇಲೆ ಮತ್ತೆ ಏನಾದರೂ ಆಗ್ತದೆ ನಂಬಿದ್ನ? ಹಾಗೇ ಆಯಿತು. ಅದಕ್ಕೆ ದೇವರು ಈಗ ನಮ್ಮನ್ನು ಆ ಸ್ಥಿತಿಗೆ ತಂದುಬಿಟ್ಟಿದ್ದಾನೆ. ಪ್ರಿಯರೇ, ನಾವೇನು ಮಾಡಬೇಕಂದ್ರೆ ನಾವು ನಂಬಿಕೆಯಲ್ಲಿ ಬೆಳಿಬೇಕು. ನಂಬಿಕೆಯಲ್ಲಿ ಬೆಳೆದು ನಾವು ಮಾತನಾಡುವಾಗ, ನಾವು ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ಅದೇ ಆಗ್ತದೆ. ಬೈಬಲ್ ವಾಕ್ಯ ಹೇಳ್ತೈತೆ, ಏನಂತ ಹೇಳ್ತೈತೆ ಗೊತ್ತಾ? ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ ಓದ್ರಿ. ಯಾಕೆ ಕೇಳಿಕೊಳ್ಳಿಲ್ಲ? ಯಾಕೆ ನಾನು ಇದುವರೆಗೂ ಯೇಸಮ್ಮ ಅವರೊಟ್ಟಿಗೆ ಇದ್ದ, ಅವರಿಗೆ ಬೇಕಾದದ್ದನ್ನು ಆತನೇ ಮಾಡಿಬಿಡ್ತಾ ಇದ್ದ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು. ಈಗ ನೀವು ಬೇಡಿಕೊಂಡ್ರೆ ತಂದೆ ನಿಮಗೆ ಬೇಡಿಕೊಂಡದ್ದೆಲ್ಲ ಯಾರಿಗಾಗಿ ಕೊಡ್ತಾನೆ? ಇನ್ ದ ನೇಮ್ ಆಫ್ ಜೀಸಸ್, ನನ್ನ ಹೆಸರಿನಲ್ಲಿ ನೀವು ನನ್ನನ್ನು ಏನು ಕೇಳಿಕೊಳ್ತಾರೋ ತಂದೆ ನಿಮಗೆ ಹಾಗೆ ಉಂಟಾ ವಚನ ನೋಡಿ, ಓದ್ರಿ. ತಂದೆಯನ್ನು ಏನಾದರೂ ಬೇಡಿಕೊಂಡರೆ ನನ್ನ ಹೆಸರಿನ ಮೇಲೆ, ಹೆಂಗಂತೆ? ಯಾವುದ್ರ ಮೇಲೆ ಕೊಡ್ತಾನೆ? ಯಾಕೆ? ಈಗ ಹೊಸ ಒಡಂಬಡಿಕೆ ಸ್ಥಾಪಿಸಲ್ಪಟ್ಟಿದೆ. ಹೊಸ ಒಡಂಬಡಿಕೆ ಆತನ ಮಧ್ಯಸ್ಥಕನಾಗಿ ಬಿಟ್ಟಿದ್ದಾನೆ. ಹಲ್ಲೆಲೂಯ. ಈಗ ತಂದೆಯಾದ ದೇವರು ಕೆಲಸ ಮಾಡೋದೆಲ್ಲ ಆತನ ಮಗನ ಯೇಸು ಕ್ರಿಸ್ತನ ಹೆಸರಿನ ಮೂಲಕ. ಆತನ ಹೆಸರು ಕೇಳದೆ ನೀನು ಏನೇನೆಲ್ಲ ಕೇಳಿದ್ರೆ ಆಗೋದಿಲ್ಲ. ಕೆಲವರು ಪರಿಶುದ್ಧಾತ್ಮನೆ ಅಂತ ಪ್ರಾರ್ಥನೆ ಮಾಡ್ತಾರೆ. 100% ಪ್ರಾರ್ಥನೆ ಉತ್ತರ ಬರೋದಿಲ್ಲ. ಯಾಕಂದರೆ ಬೈಬಲ್ ವಾಕ್ಯ ಎಲ್ಲಿಯಾದರೂ ಪರಿಶುದ್ಧಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಉಂಟಾ? ಇಲ್ಲ. ಯೇಸು ಹೇಳ್ತಾರೆ, ನನ್ನ ಹೆಸರಿನಲ್ಲಿ ನೀವು ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ನಾನೇನು ಮಾಡ್ತೀನಿ? ನೆರವೇರಿಸ್ತೇನೆ. ಅದು ಯಾಕಂದರೆ ಅದು ಪ್ರಾರ್ಥನೆ ಅಲ್ಲ,
ಒಂದು ವೇಳೆ ಹಂಗೆ ಹೇಳುವ ಅದೇ 14ನೇ ಅಧ್ಯಾಯದಲ್ಲಿರುವಂಥ ಮಾತೇ ಸತ್ಯವಾಗಿದ್ದರೆ ಯೇಸುಸ್ವಾಮಿ 16ನೇ ಅಧ್ಯಾಯದಲ್ಲಿ ಮಾತು ಹೇಳ್ತಿರಲಿಲ್ಲ. ಅಂದರೆ ಈಗ ದೆವ್ವಗಳನ್ನು ಬಿಡಿಸ್ತೀರಿ, ರೋಗಿಗಳಿಗೆ ಸ್ವಸ್ಥ ಮಾಡ್ತೀರಿ, ಅವಾಗ ಯೇಸುವಿನ ಹೆಸರಿನಲ್ಲಿ ಅಂತ ಹೇಳುವಾಗ ಆತನ ಹೆಸರಿನಲ್ಲಿ ಆತನ ಅದ್ಭುತ ಮಾಡ್ತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಐ ಡೂ ಇಟ್ ಅಂತ ಹೇಳ್ತಾನೆ, ಕನ್ನಡದಲ್ಲಿ ನೆರವೇರಿಸ್ತೇನೆ. ಅದನ್ನೇ ಉಪಯೋಗಿಸಿದ್ರು ಪೇತ್ರರು, ಯೋಹಾನರು. ನಜರೆ ಬೆಳ್ಳಿ ಬಂಗಾರಗಳು ನಮ್ಮ ಸಂಗಡದಲ್ಲಿ ನಜರೇತನಾದ ಯೇಸು ನಾಮದಲ್ಲಿ ಎದ್ದು ನಡೆ. ತಂದೆಗೆ ಪ್ರಾರ್ಥಿಸಲಿಲ್ಲ. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ, ಅದ್ಭುತಗಳು ಮಹತ್ಕಾರ್ಯಗಳಿಗಾಗಿ, ದೆವ್ವಗಳನ್ನು ಬಿಡಿಸಲಿಕ್ಕಾಗಿ ತಂದೆಯೇ ಇವನ ಗುಣ ಮಾಡು ಯೇಸು ನಾಮದಲ್ಲಿ. ಆದರೆ ನಮಗೇನಾದರೂ ಬೇಡ್ಕೊಳ್ಬೇಕಾ? ತಂದೆಯೇ ಯೇಸುವಿನ ನಾಮದಲ್ಲಿ. ಅದಕ್ಕೆ ಯೇಸು ಹೇಳ್ತಾನೆ, ಇದುವರೆಗೂ ನೀವು ನನ್ನೇನು ಕೇಳಿಕೊಂಡಿಲ್ಲ. ತಂದೆ ನಿಮಗೇನು ಮಾಡ್ತಾನೆ? ನನ್ನ ಹೆಸರಿನ ಮೇಲೆ, ನನಗಾಗಿ ಕೊಡೋದಲ್ಲ, ನನ್ನ ಹೆಸರಿನ ಮೇಲೆ. ನೀನು ಯಾರ ಹೆಸರು ಹೇಳಿದ್ದಕ್ಕಾಗಿ? ಚೆನ್ನಾಗಿ ಕೇಳ್ರಿ. ನೀ ತಂದೆ ಬಳಿಗೆ ಬಂದಾಗ ಆ ನಾಮ ಇಲ್ಲದೆ ನಿನ್ನ ಯಾವ ಯೋಗ್ಯತೆಯಿಂದ ಅದನ್ನು ಹೊಂದ್ಕೊಳ್ಳಿಕ್ಕಾಗಲ್ಲ. ನಿನ್ನ ಯೋಗ್ಯತೆ ದೇವರ ಮುಂದೆ ಕೆಲಸಕ್ಕೆ ಬರೋದಿಲ್ಲ ಅಷ್ಟೇ, ಯೋಗ್ಯರಾಗಿರಬೇಕು. ಆದರೆ ಯಾಕೆ ನಾವು ಯೋಗ್ಯರಾಗಿರ್ತೀವಿ ಅಂದರೆ ನಾವು ಅಂಥ ಮಹಿಮೆಯುಳ್ಳ ದೇವರಿಗೆ ಸಂಬಂಧಪಟ್ಟವರು. ಆದರೆ ನೀನೇನು ಸ್ವಾಮಿ ನಾನು ಎಷ್ಟು ಯಥಾರ್ಥವಾಗಿದ್ದೇನಲ್ಲ ಸ್ವಾಮಿ, ನನಗೆ ಯಾಕೆ ಕೊಡೋದಿಲ್ಲ? ಕೊಡಿಸು. ಹಿಜಿಕೆ ಹುಚ್ಚ ಪ್ರಾರ್ಥನೆ ಮಾಡಿದ್ನಲ್ಲ ಅಂತ ಪ್ರಾರ್ಥನೆ ಮಾಡೋಕ್ಕೆ ಹೋಗಬಾರ್ದು. ಧರ್ಮಶಾಸ್ತ್ರ ಕಾಲದಲ್ಲಿ ಅವನು ಹಂಗೆ ಪ್ರಾರ್ಥನೆ ಮಾಡಿದ್ದಾನೆಂದರೆ ದೇವರು ಇನ್ನು ಯಾಕೆ ಹೊಡ್ಕೊಳ್ತೀಗ, ನಾನು ಕೊಡ್ತೀನಿ ಅಂತ ಕೊಟ್ಬಿಟ್ಟ. ಅವನ ಯೋಗ್ಯತೆ ನೋಡಿ ದೇವರು ಖಂಡಿತವಾಗಿ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬೇಡಿಕೊಳ್ಳ್ರಿ, ನಾನು ನಿಮಗೆ ಕೊಡ್ತೇನೆ, ನಿಮ್ಮ ಸಂತೋಷವು ಪರಿಪೂರ್ಣ. ಅದಕ್ಕೆ ನಾವು ಯೇಸುವಿನ ಹೆಸರಿನಲ್ಲಿ ಕೇಳಿದಾಗ ವಾಕ್ಯ ಹೇಳ್ತದಲ್ಲ, ನಾವು ಹೆಂಗಿರ್ಬೇಕದಕ್ಕೂ ದೇವರು ಕೊಟ್ಟಾಗೆ ನಾವೇನು ನೋಡಿ ಆನಂದ ಪಡ್ತಾ ಇರಬೇಕು. ಸ್ವಾಮಿ ನಿನ್ನ ನಾಮದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತಾನೇ ಇರಬೇಕು. ಯಾಕೆ ಗೊತ್ತಾ? ಈಗ ಆತನು ಮಧ್ಯಸ್ಥಕನು, ಆತನು ನಮ್ಮ ಯೇಸು ನಮ್ಮ ಸಹಾಯಕನು. ಈಸ್ ಎ ಮೀಡಿಯೇಟರ್, ಈಸ್ ಎ ಹೆಲ್ಪರ್, ಈಸ್ ಎ ಇಂಟರ್ಸೆಸರ್. ಆತ ನಮಗಾಗಿ ವಿಜ್ಞಾಪನೆ ಮಾಡುವವನು, ನಮ್ಮ ಸಹಾಯಕನು, ಪ್ರೀತಿಯಾಸ ಮತ್ತು ಆತನ ಮಧ್ಯವರ್ತಿ. ಹೊಸ ಒಡಂಬಡಿಕೆ ಈಗ ಸ್ಥಾಪಿತವಾಗಿಬಿಟ್ಟಿದೆ. ಯಾರ ಪ್ರಾರ್ಥನೆ ಅಲಕ್ಷ್ಯ ಮಾಡೋದಿಲ್ಲ. ಯಾರಾದರೆ ನಂಬಿಕೆಯಿಂದ ದೇವರ ವಾಕ್ಯವನ್ನು ಆಧಾರದಿಂದ ತಗೊಂಡು ತಂದೆ ಹತ್ರ ಬರ್ತಿರೋ ಆಗ್ತದೆ. ಆದರೆ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ನೀನು ಇಂಥ ನಂಬಿಕೆಗಳನ್ನು ಆಧಾರ ಮಾಡಿಕೊಂಡು ಮಾತನಾಡು, ಅದ್ಭುತಗಳು ನಡೀಲಿಕ್ಕೆ ಪ್ರಾರಂಭವಾಗ್ತವೆ. ಹಲ್ಲೆಲೂಯಾ. ಸೊ ನಾವು ಯೇಸು ನಾಮದಲ್ಲಿ ಕೇಳಿದಾಗ ತಂದೆ ನಮಗೇನು ಕೊಟ್ಟಿದ್ದಾನೆ? ನೀವು ತಂದೆನ ಕೇಳಿಕೊಂಡಾಗ ಆತ ನಿಮಗೆ ಕೊಡ್ತಾನಾಗ ನಿಮ್ಮ ಆನಂದವು ಸ್ತೋತ್ರ ಸ್ವಾಮಿ. ಯಾವಾಗಲೂ ಪ್ರೇಯರ್ ಮಾಡಿದ ಆದ ನಂತರ ನಮ್ಮ ಆನಂದವು ಪರಿಪೂರ್ಣವಾದಾಗ ನೋಡ್ತಾ ಇರಬೇಕು. ನಾವು ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದೆ ದೇವರೇ, ಹೀಗೆಲ್ಲ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಹೇಳ್ತಾನೆ ಇರಬೇಕು. ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಿರಿ, ಅರಸರಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ. ಅವಾಗ ನೀವು ಹೇಗಿರ್ತೀರಿ? ಸ್ವಾಮಿ ನಮಗೆ ಸುಖ ಸಮಾಧಾನಗಳು ಉಂಟಾಗಿದೆ. ಯಾಕಂದರೆ ನಾವು ಪ್ರಾರ್ಥನೆ ಮಾಡಿದ ಅಧಿಕಾರಿಗಳು. ಅದಕ್ಕೆ ನಮ್ಮ ಸುತ್ತು ಪಕ್ಕ ಪ್ರಾಂತಗಳೆಲ್ಲ ಸುಖ ಸಮಾಧಾನಗಳಲ್ಲಿ ನಾವು ಭಕ್ತಿಯಲ್ಲಿ ಕಾಲಕ್ಷೇಪ ಮಾಡುವಂತೆ ನೀನು ನಮಗೆ ಅನುಕೂಲ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯವು ಸತ್ಯವು, ನಿನ್ನ ವಾಕ್ಯವು ಸತ್ಯ. ಅದಕ್ಕೆ ಸ್ವಾಮಿ ಬದಿ ಮನೆಯವರು, ಮುಂದೆ ಮನೆಯವರು, ಹಿಂದೆ ಮನೆಯವರು ಎಲ್ಲರೂ ನಮಗೆ ಅನುಕೂಲವಾಗಿ ಬಿಟ್ಟಿದ್ದಾರೆ. ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು. ಆಗ ನಿನ್ನ ಮನೆಯವರು ಏನಾಗ್ತಾರೆ? ಸ್ವಾಮಿ ನನ್ನ ಮನೆಯವರು ರಕ್ಷಣೆ ಒಲ್ಲದೆ ಎಲ್ಲರೂ ನನ್ನ ಮನೆಯವರು ರಕ್ಷಣೆ ಹೊಂದಿಬಿಟ್ಟಿದ್ದಾರೆ, ನನ್ನ ಮಕ್ಕಳಿಗೆಲ್ಲ ರಕ್ಷಣೆ ಆಗಿಬಿಟ್ಟಿದೆ. ಯಾಕಂದರೆ ವಾಕ್ಯ ಹೇಳ್ತಿದೆ, ಡಿಕ್ಲೇರ್ ಮಾಡು, ಅದನ್ನು ನೋಡ್ತಾ ಇರು. ನಾನು ನನ್ನ ಸಭೆಯನ್ನು ಕಟ್ತೇನೆ, ಪಾತಾಳ ಲೋಕದ ಬಲವದನ್ನು ಏನಾಗೋದಿಲ್ಲ. ನನ್ನ ಆಲಯವೆಲ್ಲ ಜನರಿಗೆ ಏನಾಗೋದು? ಯಬ್ಬ ಸ್ವಾಮಿನಿಗೆ ಸ್ತೋತ್ರಯ್ಯ. ಎಲ್ಲ ಆಲಯ ಕರ್ತಾರೆ, ಸುತ್ತು ಮುಕ್ಕ ನನ್ನ ಮನೆ 4 ಕಡೆ ಇರುವಂಥ ಜನರಿಗೆಲ್ಲ ನಮ್ಮ ಪ್ರಾರ್ಥನಾ ಆಲಯವಾಗಿದ್ದಕ್ಕಾಗಿ ಸ್ತೋತ್ರ. ಡಿಕ್ಲರೇಷನ್. ಪ್ರಾರ್ಥನೆ ಮಾಡಿ, ಸ್ವಾಮಿ ಇನ್ನು ರಕ್ಷಿಸಯ್ಯ, ರಕ್ಷಿಸಿದ್ದಕ್ಕಾಗಿ, ಗುಂಪಾಗಿ ತಂದಿದ್ದಕ್ಕಾಗಿ ಥ್ಯಾಂಕ್ ಯು ಜೀಸಸ್. ಕರ್ತನೆ ಬಂದಿದ್ದಕ್ಕಾಗಿ ಸ್ತೋತ್ರಯ್ಯ, ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ನೀನು ನೆನಪು ಮಾಡಿಕೊಂಡು ನಮಗೆ ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಆಮೇನ್. ಅದಕ್ಕೆ ನಂಬಿಕೆಯಲ್ಲಿ ಬೆಳೀರಿ, ಡಿಕ್ಲರೇಷನ್ ಮಾಡಿರಿ. ಈ ವಾಕ್ಯದ ಪ್ರಕಾರ ಹಿಂಗೆ ಆಗ್ತದೆ, ಮಾತಾಡ್ತಾ ಹೋಗ್ರಿ, ಎಲ್ಲ ಅದ್ಭುತಗಳು ನಡೀಲಿಕ್ಕೆ ಪ್ರಾರಂಭವಾಗ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ವಚನವನ್ನು ನಾವೆಲ್ಲರೂ ಈಗ ಅರಿಕೆ ಮಾಡೋಣ. ಎಲ್ಲರೂ ಯೆಶಾಯ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 2ನೇ ವಚನದ ಕಡೆಯ ಭಾಗ.
ಯಾರಿಗೆ ಸೆರೆಯಾಗಿದ್ದಾರೋ ನೋಡಿ, ಯಾರಿಗೆ ಸೆರೆಯ ಆಮೇನ್, ಯಾರಿಗೆ ಸೆರೆಯಾಗಿದ್ದಿರೋ ಇದ್ದಿದ್ರೋ ಅವರೆಲ್ಲರನ್ನ ಏನು ಮಾಡ್ತಾರಂತೆ, ಸೆರೆ ಹಿಡಿದುಕೊಳ್ಳುವರು. ನಮ್ಮನ್ನು ಹಿಂಸಿಸಿದವರ ಆಮೇಲೆ ಪ್ರೇರೆ ದಯವಿಟ್ಟು ಅದೇ 14ನೇ ಅಧ್ಯಾಯ 24, 25, 26, 27 ವಚನಗಳನ್ನು ನೋಡೋಣ. ಆಮೇನ್. ಎಲ್ಲರೂ ಈ ವಾಕ್ಯ ಮೇಲೆ ಕೈಟ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾ ಬಲ ಬಾಬಾ ಎಲ್ಲ ಪ್ರಾರ್ಥನೆ ಮಾಡಿ. ಸ್ವಾಮಿ, ವಾಗ್ದಾನವು ಕರ್ತನೆ ನೀನು ನಮಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಗ್ದಾನದ ಪ್ರಕಾರ ನಮಗೆ ಆಗುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಡಿರಾ ಬ ಕುರಬ ಶತ್ತೋರಿ ಡಿರಡಲ ಬ ಕುರಬ, ಓ ಡಿರಾ ಬಲ ಬಬರಿ ಖತ್ತೋರಿ ಡಿರಡಲ ಬ ಕುರಬ ಶತ್ತೋರಿ ಡಿರಡಲ ಬ, ಓ ಡಿರಾ ಬಲ ಬಬರಿ ಖತ್ತೋರಿ ಡಿರಡ. ಈ ವಾಗ್ದಾನಗಳ ಪ್ರಕಾರ ಕರ್ತನೆ ಸ್ವಾಮಿ, ಬರುವ ದಿನಗಳಲ್ಲಿ ಕರ್ತನೆ ಸಭೆಗೆ ನೀನು ಎಲ್ಲ ಅಧಿಕಾರವು ಕೊಟ್ಟಿರುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ದೇವರ ಸಭೆಗೆ ವಿರುದ್ಧವಾಗಿ ಹೇಳಿರುವಂಥ ಯಾವ ಕಾನೂನು ನಿಲ್ಲೋದಿಲ್ಲ. ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಅದಕ್ಕೆ ಹಾವುಗಳನ್ನು ಚೇಳುಗಳನ್ನು ತುಳಿಲಿಕ್ಕೂ ವೈರಿಯ ಸಮಸ್ತ ಬಲದ ಮೇಲೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ. ನಿಮಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು ನಿಮ್ಮನ್ನು ಜಯಿಸುವುದು. ಎಲ್ಲರೂ ಹೇಳೋಣ ಹಲ್ಲೆಲೂಯ, ಹಲ್ಲೆಲೂಯ. ಹಾವುಗಳನ್ನು ಚೇಳುಗಳನ್ನು ತುಳಿಲಿಕ್ಕೆ ವೈರಿಯ ಸಮಸ್ತ ಬಲದ ಮೇಲೆ ನೀನು ಕೊಟ್ಟಿರುವ ಅಧಿಕಾರಕ್ಕಾಗಿ ಸ್ತೋತ್ರ. ಕರ್ತನ ಯಾವ ಸೈತಾನನ ಕಾರ್ಯಗಳು ನಮಗೆ ವಿಶ್ವಾಸಗಳಿಗೆ ಯಾವ ಕೇಡು ಮಾಡುವುದಿಲ್ಲ ಸ್ವಾಮಿ. ನಮಗೆ ಯಾವ್ಯಾವ ವಿರೋಧವಾಗಿ ಹೇಳಿಸುವ ಪ್ರತಿಯೊಂದು ಆಯುಧಗಳು ನಜರೇತಿನಾದ ಯೇಸು ನಾಮದಲ್ಲಿ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ರೀಬಾ ಕುರಾಬ ಶತೋರಿ ಡಿಲಡಲಬ, ಓ ಡಿರಾ ಬಲ ಬಾಬರಿ ಖತೋರಿ ಡಿಲಡಲಬ, ಓ ಡಿರಾ ಬಲ ಬಾಬರಿ ಖತೋರಿ ಡಿಲಡಲಬ ಕುರಾಬ ಶತೋರಿ ಡಿಲಡಲಬ, ಓ ಡಿರಾ ಬಲ ಬಾಬರಿ ಖತೋರಿ ಡಿಲಡಲಬ ಕುರಾಬ ಶತೋರಿ ಡಿಲಡಲಬ, ಓ ಡಿರಾ ಬಲ ಬಾಬರಿ ಖತೋರಿ ಡಿಲಡಲಬ ಕುರಾಬ ಶತೋರಿ ಡಿಲಡಲಬ, ಓ ಡಿರಾ ಬಲ ಬಾಬರಿ ಖತೋರಿ ಡಿಲಡಲಬ ಕುರಾಬ ಶತೋರಿ ಡಿಲಡಲಬ, ಓ ಡಿರಾ ಬಲ. ನಮಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು ಜಯಿಸುವುದಿಲ್ಲ ಸ್ವಾಮಿ. ಹಲ್ಲೆಲೂಯ. ಎಲ್ಲರೂ ಹೇಳೋಣ, ನನ್ನ ಜೀವಮಾನ ಕಾಲವೆಲ್ಲ ಯಾವ ಮನುಷ್ಯನು, ಯಾವ ದುರಾತ್ಮವು, ಯಾವ ಸಂಘಟನೆಗಳು, ಯಾವ ಸರ್ಕಾರಗಳು ನನ್ನನ್ನು ಜಯಿಸಲಾರವು. ಎಲ್ಲ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಓ, ನಮಗೆ ವಿರೋಧವಾಗಿ ಯಾರೂ ನಿಲ್ಲೋದಿಲ್ಲ ಸ್ವಾಮಿ. ಹಲ್ಲೆಲೂಯ ಕರ್ತನೆ. ಯಾಕಂದರೆ ನಾವು ನಿನ್ನಲ್ಲಿದ್ದೇವೆ ಕರ್ತನೆ. ನಿನ್ನನ್ನು ಯಾರೂ ಜಯಿಸಬಲ್ಲವರಿಲ್ಲ. ಅದಕ್ಕೆ ಯಾರು ಕೂಡ ನಮ್ಮನ್ನು ಜಯಿಸಬಲ್ಲವರಿಲ್ಲ ಸ್ವಾಮಿ. ಅವರೇ ಬಾರ ಬಾ ಶಾತೋರಿ ಡಿಲಾಳಲ ಬಾ. ಎಲ್ಲವನ್ನು ನಮಗೆ ಸ್ವಾಧೀನ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಮಗೆ ಅಧೀನ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಓ ಡಿರಾ ಬಾ ಸಿತಾರಾಳಲ ಬಾ ಕುರಾ ಬಾ ಶಾತೋರಿ ಡಿಲಾಳಲ ಬಾ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಪ್ರೇರೆ, ಅದೇ ವಿಧವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸುತ್ತು ಪಕ್ಕ ಇರುವ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು 4 ದಿಕ್ಕುಗಳ ಕಡೆಗೆ ನಾವು ಮಾತನಾಡ್ತೀವಲ್ಲ, ಅದೇ ಸಂಗತಿಗಳನ್ನು ನಾವೆಲ್ಲರೂ ಈಗ ಮಾತನಾಡಲಿಕ್ಕೆ ಹೋಗೋಣ. ಎಲ್ಲರೂ, ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರಿಗೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಡಲಿ. ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಪ್ರಾಂತ್ಯಗಳು ಯೇಸು ಕ್ರಿಸ್ತನ ಸುವಾರ್ತೆಯಿಂದ ತುಂಬಲ್ಪಡಲಿ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೆ, ಸುವಾರ್ತೆ ಸಾರಲ್ಪಡಲಿ. ನಮ್ಮ ವಿಶ್ವಾಸಿಗಳ ಮೂಲಕ ಸುವಾರ್ತೆ ಸಾರಲ್ಪಡಲಿ ಸ್ವಾಮಿ. ಕರ್ತನೆ, ನಮ್ಮ ವಿಶ್ವಾಸಿಗಳು ಎಲ್ಲೆಲ್ಲಿದ್ದಾರೋ ಆ ಪ್ರಾಂತಗಳೆಲ್ಲ ಸುವಾರ್ತೆಯಿಂದ ತುಂಬಲ್ಪಡ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸುವಾರ್ತೆಯಿಂದ ತುಂಬಲ್ಪಡ್ತಿದ್ದಕ್ಕಾಗಿ ಸ್ತೋತ್ರ. ಹೇಳೋಣ, ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರ ಮೇಲೆ ಸೈತಾನನು ಹೇರಿರುವ ಎಲ್ಲ ನೊಗಗಳನ್ನು ನಜರೇತಿನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೆ, ಸೈತಾನನು ಏರಿರುವ ಎಲ್ಲ ನೊಗೆಗಳು ನಮ್ಮ ಮನೆ ಸುತ್ತು ಜನರಿಗೆ ಮುರಿಯಲ್ಪಡ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ನೊಗೆಗಳು ಮುರಿದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸೈತಾನನ ನೊಗೆಗಳು ಮುರಿಯಲ್ಪಟ್ಟಿರುವ ಈ ಅದ್ಭುತ ಕಾರ್ಯವನ್ನು ನಾವು ನೋಡ್ತೀವಿ ಸ್ವಾಮಿ. ನಿಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯ ಹೇಳೋಣ, ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರಿಗೆ ಅಂಧಕಾರದ ದೊರೆತನದಿಂದ, ಪಾಪ ಶಾಪಗಳಿಂದ, ಕತ್ತಲೆಯಿಂದ ನಜರೇತಿನಾದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಓ ಹಲ್ಲೆಲೂಯ, ಎಲ್ಲರೂ ಹೇಳೋಣ ಹಲ್ಲೆಲೂಯ. ಕರ್ತನೆ, ನನ್ನ ಮನೆಯ 4 ದಿಕ್ಕಿನಲ್ಲಿರುವಂಥ ಅಂಧಕಾರದ ದೊರೆತನದಿಂದ, ಪಾಪ ಶಾಪಗಳಿಂದ, ಕತ್ತಲೆಯಿಂದ ಕರ್ತನೆ ಸ್ವಾಮಿ ನರಳಾಡುತ್ತಿರುವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಮಾತನಾಡಿರುವಾಗ ಕರ್ತನೆ, ನಿನ್ನ ನಾಮದಲ್ಲಿ ಹೊರತು ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಅಂತ ನನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಅದಕ್ಕೆ ಎಲ್ಲರೂ ಬಿಡುಗಡೆ ಹೊಂದಿ ಬರ್ತಾ ಇದ್ದದಕ್ಕಾಗಿ ಸ್ತೋತ್ರ. ಎಲ್ಲರೂ ಬಿಡುಗಡೆ ಹೊಂದಿ ಬರ್ತಿದ್ದಕ್ಕಾಗಿ ಸ್ತೋತ್ರ. ಓ ಡಿರಾ ಬಾ ಕುರಾ ಬಾ ಶಿತಾರಳ ಬಾಬಾ ರಿಖಾತವ್ರೆ ಡಿಲಾಡಲ ಬಾ. ಓ ಡಿರಾ ಬಲ ಬಾಬಾ ರಿಖಾತವ್ರೆ ಡಿಲಾಡಲ ಕುರಾ ಬಾ ಶತ್ತವ್ರೆ ಡಿಲಾಡಲ ಬಾ. ಥ್ಯಾಂಕ್ ಯು ಚೀಸ್. ಎಲ್ಲರೂ ಹೇಳೋಣ, ನನ್ನ ಮನೆಯ 4 ದಿಕ್ಕಿನಲ್ಲಿರುವ
ಎಲ್ಲ ಜಾತಿ ಜನರಿಗೆ ಎಲ್ಲ ಮಂಕುತನದಿಂದ, ದೇವರ ವಿಷಯವಾದ ಅಜ್ಞಾನದಿಂದ ನಜರೇತಿನಾದ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಓ ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೆ, ನನ್ನ ಮನೆಯ 4 ದಿಕ್ಕಿನಲ್ಲಿರುವಂಥ ಎಲ್ಲ ಜಾತಿ ಜನರಿಗೆ ಕರ್ತನೆ ಕುರುಡುತನದಿಂದ, ಎಲ್ಲ ಮಂಕುತನದಿಂದ, ದೇವರ ವಿಷಯವಾದ ಅಜ್ಞಾನದಿಂದ ಕರ್ತನೆ ಬಿಡುಗಡೆ ಆಗ್ತಾ ಇದ್ದದಕ್ಕಾಗಿ ಸ್ತೋತ್ರ. ದೇವರ ವಿಷಯವಾದ ಸತ್ಯಾರ್ಥ ಪ್ರಕಟವಾಗ್ತಿದ್ದಕ್ಕಾಗಿ ಸ್ತೋತ್ರ. ಸೃಷ್ಟಿಗೆ ಬದಲಾಗಿ ಸೃಷ್ಟಿಯನ್ನು ಪೂಜಿಸುವ ಜನರು ಇದು ತಪ್ಪು ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ ನೀನು ಕಾರ್ಯ ಮಾಡ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಓ ಡಿರಾಬ ಶತೋರಿ ಡಿರಡಲಬ ಕುರಾಬ ಶತೋರಿ ಡಿರಡಲಬ. ಓ ಡಿರಬಲ ಬಾಬಾ ರಿಖತೋರಿ ಡಿರಡಲಬ ಕುರಾಬ ಶತೋರಿ ಡಿರಡಲಬ. ಎಲ್ಲರೂ ಹೇಳೋಣ ಹಲ್ಲೆಲೂಯ. ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಜನರ ಮನೋನೇತ್ರಗಳು ತೆರೆಯಲ್ಪಡಲಿ. ದೇವರ ವಿಷಯವಾದ, ಕ್ರಿಸ್ತನ ವಿಷಯವಾದ ತಿಳುವಳಿಕೆ ಉಂಟಾಗಲಿ ನಜರೇತಿನಾದ ಯೇಸು ನಾಮದಲ್ಲಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಎಲ್ಲ ಜನರ ಮಂಕುತನ ತೊಲಗಿ ಹೋಗಿ ಎಲ್ಲ ಮನೋನೇತ್ರಗಳು ತೆರೆಯಲ್ಪಟ್ಟು ದೇವರ ವಿಷಯವಾದ, ಕ್ರಿಸ್ತನ ವಿಷಯವಾದ ಅಗತ್ಯತೆ ಎಲ್ಲ ಜನರಿಗೆ ಉಂಟಾಗಲಿ, ಎಲ್ಲ ಜನರಿಗೆ ಉಂಟಾಗಲಿ. ಎಲ್ಲ ಪ್ರಾರ್ಥನೆ ಮಾಡೋಣ. ಎಲ್ಲ ಜನರಿಗೆ ಉಂಟಾಗಲಿ ಸ್ವಾಮಿ, ಎಲ್ಲ ಜನರಿಗೆ ಉಂಟಾಗಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಓ ಕರ್ತನೆ, ದೇವರ ವಿಷಯವಾದ ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿರುವ ರಕ್ಷಣೆ ವಿಷಯವಾದ ತಿಳುವಳಿಕೆ ನಜರೇತಿನಾದ ಯೇಸು ನಾಮದಲ್ಲಿ ನಮ್ಮ ಮುಂದೆ ಮನೆ, ಹಿಂದೆ ಮನೆ, ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಜನರಿಗೆ ಪ್ರಕಟವಾಗಬೇಕೆಂಬುದಾಗಿ ನಾನು ಮಾತಾಡ್ತೇನೆ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ ಲಾರ್ಡ್. ಎಲ್ಲರೂ ಹೇಳೋಣ. ನನ್ನ ಮನೆಯ 4 ದಿಕ್ಕಿನಲ್ಲಿರುವ ಎಲ್ಲ ಜಾತಿ ಜನರಿಗೂ ಸುಕ್ಷೇಮ, ಸುಶಾಂತಿ, ಸುಭಿಕ್ಷೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೇ ಸ್ವಾಮಿ, ನಮ್ಮ ಮನೆಯ 4 ದಿಕ್ಕಿನಲ್ಲಿರುವ ಜನರಲ್ಲಿ ನೀನು ಮಾಡ್ತಿರುವಂಥ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ. ಮಹಿಮೆಯುಳ್ಳ ಕಾರ್ಯಕ್ಕಾಗಿ ಸ್ತೋತ್ರ. ಇವರ ಕಣ್ಣುಗಳು ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವರೆಲ್ಲರೂ ಕರ್ತನ ರಕ್ಷಣೆ ಮಾರ್ಗದಲ್ಲಿ ಬಂದು ನಮ್ಮ ಜನರ ಸಂಗಡ ಸೇರಿಕೊಳ್ಳುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜನರ ಸಂಗಡ ಸೇರಿಕೊಂಡು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಪ್ರೀತಿಯಾದ ದೇವರ ಮಕ್ಕಳೇ, ಅದೇ ವಿಧವಾಗಿ ನಮ್ಮ ಅರಸರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೈಬಲ್ ವಾಕ್ಯ ಹೇಳ್ತೈತೆ, ಅರಸರಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಮುಖ್ಯವಾಗಿ ನಾವು ನೋಡ್ತೀವಿ, ನಮ್ಮ ರಾಜಕೀಯ ನಾಯಕರಲ್ಲಿ ಭಯಂಕರವಾದ ಭ್ರಷ್ಟಾಚಾರ. ಏನೂ ಇಲ್ಲದಂಥ ವ್ಯಕ್ತಿ ರಾಜಕೀಯಕ್ಕೆ ಬಂದ ತಕ್ಷಣ ಸಾವಿರ ಕೋಟಿಗಳನ್ನು ಮಾಡಿಕೊಳ್ತಿದ್ದಾನೆ. ದೇಶಕ್ಕೆ, ರಾಜ್ಯಕ್ಕೆ ಏನು ಪ್ರಯೋಜನ ಮಾಡೋದಿಲ್ಲ. ಅವರು, ಅವರ ಮಕ್ಕಳು ತಿಂದು ತೇಗುವಂತೆ ಅನ್ಯಾಯವು ರಾಜಕೀಯ ನಾಯಕರಲ್ಲಿ ಬೆಳೀತಾ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ, ನ್ಯಾಯ ಪಾಲಕರನ್ನು ದೇವರು ನಮಗೆ ಕೊಡಬೇಕು. ಅಧಿಕವಾದ ತೆರಿಗೆಗಳನ್ನು ಹಾಕುವ ಕೆಟ್ಟ ರಾಜರ ಕೈಯಿಂದ ನಮ್ಮ ದೇಶವನ್ನು ದೇವರು ಬಿಡುಗಡೆ ಮಾಡಬೇಕು. ಈ ರಾಜರನ್ನು ಬದಲಾಯಿಸಬೇಕು. ಬಡವರಿಗೆ ನ್ಯಾಯ ಕೊಡುವ ಸರ್ಕಾರವು ನಮಗೆ ಆಗಬೇಕು. ಎಲ್ಲ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಕೇಂದ್ರ ಸರ್ಕಾರಕ್ಕಾಗಿ, ರಾಜ್ಯ ಸರ್ಕಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಓ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿದೆ. ಅಧಿಕಾರಿಗಳ ಕರ್ತನ ಹಿಂದೆ ಕೆಲಸ ಮಾಡುವ ಎಲ್ಲ ದುಷ್ಟ ಸೈತಾನನ ಶಕ್ತಿಗಳನ್ನು ಯೇಸು ನಾಮದಲ್ಲಿ ನಾವು ಶಪಿಸ್ತೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ನಮ್ಮ ದೇಶದ ಜನರಿಗೆ ಅನ್ಯಾಯ ಮಾಡಿ ದೇಶದ ಸೌಭಾಗ್ಯವನ್ನು ಕದ್ದುಕೊಳ್ಳಬೇಕೆಂಬುದಾಗಿ ಪ್ರಯತ್ನ ಮಾಡ್ತಿರೋ ಕರ್ತನೆ, ನಾಯಕರನ್ನು ಕೈಗೊಪ್ಪಿಸಿಕೊಡ್ತೇನೆ. ಜಾಗಗಳನ್ನು ಕಬ್ಜಾ ಮಾಡಿಕೊಳ್ತಿರುವ ದುರ್ಮಾರ್ಗರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಓ ಕರ್ತನೆ ಸ್ವಾಮಿ, ಅನ್ಯಾಯವಾಗಿ ಕರ್ತನೆ ತೆರಿಗೆಗಳನ್ನು ಹಾಕೋರು ನೀನು ಮುಂದೆ ತರ್ತಿದ್ದೇವೆ. ಲಂಚವನ್ನು ತಗೊಳ್ಳುವಂಥವ್ರಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ದೇಶದ ಓ ಕರ್ತನೆ, ರಾಜಕೀಯ ನಾಯಕರನ್ನು ಭ್ರಷ್ಟಾಚಾರದಿಂದ ಬಿಡುಗಡೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಯೇಸು ನಾಮದಲ್ಲಿ ಭ್ರಷ್ಟಾಚಾರದಿಂದ ಬಿಡುಗಡೆ ಮಾಡಲಿ. ಅನ್ಯಾಯ ಮಾಡುವ ಸಂಗತಿಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಯೇಸು ದುರಾತ್ಮನಿವರನ್ನು ಬಿಟ್ಟು ತೊಲಗಿ ಹೋಗಿ ಯೇಸು ನಾಮದಲ್ಲಿ. ತಮಗೆ ಕೊಟ್ಟಿರುವ ಅಧಿಕಾರವನ್ನು ನಿಸ್ವಾರ್ಥವಾಗಿ ಉಪಯೋಗಿಸಿಕೊಳ್ಳುವಂತೆ ಸಹಾಯ ಮಾಡು. ತಮಗೆ ಕೊಟ್ಟಿರುವ ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವ ಕೆಟ್ಟ ರಾಜಕೀಯ ನಾಯಕರು ಬದಲಾಗಲಿ ಸ್ವಾಮಿ, ಬದಲಾಗಲಿ ಸ್ವಾಮಿ. ಓ ಹಲ್ಲೆಲೂಯ. ರೀಬಾ ಕುರಾಬಾ ಶತಾರಳಲಬಾ, ಓ ಡಿರಾಬಾ ಶತೋರಿ ಡಿರಳಲಬಾ. ಪ್ರೇರೆ, ಅದೇ ವಿಧವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು, ಇಡಿ ಅಧಿಕಾರಿಗಳನ್ನು ಮತ್ತು ಸಿ ಬಿ ಐ ಡಿಪಾರ್ಟ್ಮೆಂಟನ್ನು, ಅದೇ ವಿಧವಾಗಿ ಮತ್ತು ಎಲ್ಲ ಥರದ ಎಲೆಕ್ಷನ್ ಕಮಿಷನ್ ಅವರನ್ನು, ಇನ್ನು ಮತ್ತು ಪ್ರತಿ ಜಿಲ್ಲೆಯ SP ಗಳನ್ನು, ಪ್ರತಿ ಜಿಲ್ಲೆಯ ಮತ್ತು DC ಗಳನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನೆ, ಇವರಿಗೆ ರಕ್ಷಣೆ ದಯಪಾಲಿಸಯ್ಯ. ಇವರ ಮೇಲೆ ಸೈತಾನನ ಕಾರ್ಯಗಳು ನಡೆಯದ ಹಾಗೆ ಸಂವಿಧಾನದ ಪ್ರಕಾರ ಕರ್ತನು ದೇಶವನ್ನು ಆಳುವಂತೆ ಸಹಾಯ ಮಾಡಯ್ಯ. ಪ್ರಾರ್ಥನೆ ಮಾಡೋಣ. ಯೇಸು ನಾಮದಲ್ಲಿ ಕರ್ತನೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವ ಇವರ ಎಲ್ಲ ಕಾರ್ಯಚಟುಗಳನ್ನು ನಜರೇತಿನಾದ ಯೇಸು ನಾಮದಲ್ಲಿ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು
ಬಂಧಿಸಿ ಶಪಿಸಲಪಡಿಸ್ತೇವೆ ಯೇಸು ನಾಮದಲ್ಲಿ ಕರ್ತನೆ. ಎಲ್ಲ ಸರ್ಕಾರದ ಉದ್ಯೋಗಗಳು ಕರ್ತನೆ ಸ್ವಾಮಿ ಯಾವ ಆಡಳಿತ ಪಕ್ಷಕ್ಕೆ ವಶವಾಗದ ಹಾಗೆ, ಓ ಕರ್ತನೆ ಸ್ವಾಮಿ, ಯಾವ ಆಡಳಿತ ಪಕ್ಷದ ವಶವಾಗದ ಹಾಗೆ, ಸಂವಿಧಾನಕ್ಕೆ ತಕ್ಕ ಹಾಗೆ ನ್ಯಾಯಬದ್ಧವಾಗಿ ಕೆಲಸ ಮಾಡಲಿ ಯೇಸು ನಾಮದಲ್ಲಿ, ನ್ಯಾಯಬದ್ಧವಾಗಿ ಕೆಲಸ ಮಾಡಲಿ ಯೇಸು ನಾಮದಲ್ಲಿ. ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ ಮೀಡಿಯಾಗಾಗಿ, ಸೋಷಲ್ ಮೀಡಿಯಾ ಮತ್ತು ಎಲ್ಲ ಥರದ ನ್ಯೂಸ್ ಚಾನಲ್ಸ್ ಮತ್ತು ನ್ಯೂಸ್ ಪೇಪರ್ಸ್ಗಳಲ್ಲಿ ಮತ್ತು ಕೇವಲ ಆಡಳಿತ ಪಕ್ಷ ಮಾಡ್ತಿರುವ ತಪ್ಪುಗಳನ್ನು ಏನು ಹೊರಗಿಡದೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನಗಳನ್ನು ಮತ್ತು ದೇವರು ಈ ಕಾರ್ಯಗಳು ಲಯವಾಗುವಂತೆ ವಾಸ್ತವವಾದ ಸಂಗತಿಗಳನ್ನು ಜನರ ಮುಂದೆ ತರಬೇಕು. ಪ್ರೀತಿಯಾದ ದೇವರ ಮಕ್ಕಳೇ, ಭಾಳ ಪ್ರಾಮುಖ್ಯವಾದ ಪ್ರಾರ್ಥನಾ ವಿಜ್ಞಾಪನೆ ಏನು ಗೊತ್ತಾ? ಮೊನ್ನೆ ಯೂಟ್ಯೂಬ್ನಲ್ಲಿ ನೋಡ್ತಿರುವಾಗ ಒಬ್ಬ ವ್ಯಕ್ತಿ 22 ವರ್ಷ ಜೈಲಲ್ಲಿದ್ದು ಬಂದ ವ್ಯಕ್ತಿ ಹೇಳುವಂಥ ಸಂಗತಿ ಏನಂದರೆ 90% ನಿರಪರಾಧಿಗಳೇ ಜೈಲಲ್ಲಿದ್ದಾರಂತೆ. ಎಷ್ಟು? ನಮ್ಮ ದೇಶದ ಕಾನೂನು ಏನು ಹೇಳುತ್ತದೆ? 1000 ಜನ ಅಪರಾಧಿಗಳು ತಪ್ಪಿಸಿಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಆದರೆ ಎಷ್ಟು ಪರ್ಸೆಂಟ್ ಒಳಗಿದ್ದಾರೆ ನಿರಪರಾಧಿಗಳು? 90%. ಇದಕ್ಕೆಲ್ಲ ಕಾರಣ ಏನಂದರೆ ಲಂಚ, ಭ್ರಷ್ಟಾಚಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿ ಕೆಲಸ ಮಾಡ್ತಾ ಇಲ್ಲ, ಹೆದರಿಕೆ. ರಾಜಕೀಯ ನಾಯಕರು ಒತ್ತಡಗಿರ್ತಾರೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ, ಪರಲೋಕದ ದೇವರೇ ನೀನೇ ಇದರಲ್ಲಿ ಇನ್ವಾಲ್ವ್ ಆಗು, ನಿರಪರಾಧಿಗಳಿಗೆಲ್ಲ ಬಿಡುಗಡೆ ಆಗಲಿ. ಎಲ್ಲ ಪ್ರಾರ್ಥನೆ ಮಾಡೋಣ. ಕರ್ತನೆ, ಪ್ರತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿರ್ಲಕ್ಷ್ಯವಾಗಿ ಅಶ್ರದ್ಧವಾಗಿ ಕೆಲಸ ಮಾಡ್ತಾ ಅನ್ಯಾಯವಾಗಿ ಕರ್ತನೆ ಸ್ವಾಮಿ ನಿರಪರಾಧಿಗಳಿಗೆ ಶಿಕ್ಷೆ ವಿಧಿಸದ ಹಾಗೆ ಕರ್ತನೆ ವ್ಯಕ್ತಿಗಳನ್ನು ನೀ ಕಾಪಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನಯ್ಯ. 90% ನಿರಪರಾಧಿಗಳು ಕರ್ತನೆ ಜೈಲೊಳಗಿದ್ದಾರೆ. ಯೇಸು ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗಲಿ ಸ್ವಾಮಿ, ಯೇಸು ನಾಮದವರಿಗೆ ಬಿಡುಗಡೆ ಆಗಲಿ. ಕರ್ತನೆ, ಬಿಡುಗಡೆ ಮಾಡುವ ದೇವರಿದ್ದಾನೆ, ನ್ಯಾಯವನ್ನು ಸ್ಥಾಪಿಸುವ ದೇವರಿದ್ದಾನೆ ಎಂಬ ಸಂಗತಿಯಲ್ಲಿ ಸ್ಥಾಪಿಸಲ್ಪಡುವಂತೆ ಸಹಾಯ ಮಾಡು ದೇವರೇ. ಓ ಸ್ತೋತ್ರ ಸ್ವಾಮಿ. ಪ್ರೇರೆ, ಅದೇ ವಿಧವಾಗಿ ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವ ಸೈನಿಕರಿಗಾಗಿ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ತಮ್ಮ ಮಕ್ಕಳನ್ನು, ತಮ್ಮ ಗಂಡಂದರನ್ನು ಕಳ್ಕೊಂಡಿರುವ ಪ್ರತಿ ಕುಟುಂಬವನ್ನು ದೇವರು ಆಧರಿಸುವಂತೆ, ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಅದೇ ವಿಧವಾಗಿ ನೌಕಾದಳಕ್ಕಾಗಿ, ಅದೇ ವಿಧವಾಗಿ ವಾಯುಪಡೆಗಾಗಿ ಪ್ರಾರ್ಥಿಸೋಣ. ಈ ಮಿಲಿಟರಿ ಅಧಿಕಾರಿಗಳನ್ನೆಲ್ಲ ಕರ್ತನಕ್ಕೆ ಒಪ್ಪಿಸಿಕೊಡೋಣ. ಯಾವತ್ತೂ ಕೂಡ ಇವರಲ್ಲಿ ದುಷ್ಟ ಆಲೋಚನೆ ಬರದ ಹಾಗೆ ನಮ್ಮ ದೇಶದವನ್ನು ಕಾಯುವಂತೆ ಇವರಿಗೆ ಪ್ರತ್ಯೇಕವಾಗಿ ಕರ್ತನ ಕೃಪೆ ಕೊಡುವಂತೆ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೆ ಸ್ವಾಮಿ, ಎಲ್ಲ ಥರವಾದ ನಮ್ಮ ದೇಶದ ಸೈನಿಕರಿಗಾಗಿ ಪ್ರಾರ್ಥಿಸಿ, ಭೂಸೇನೆಗಾಗಿ ಕರ್ತನೆ ಸ್ವಾಮಿ, ಅದೇ ವಿಧವಾಗಿ ನೇವಿಯಲ್ ಕರ್ತನೆ ಸ್ವಾಮಿ ಆರ್ಮಿಗಾಗಿ, ಕರ್ತನೆ ಏರ್ಫೋರ್ಸ್ ಆರ್ಮಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಇವರನ್ನು ಬಲಪಡಿಸಯ್ಯ, ಇವರನ್ನು ಕಾಪಾಡು ದೇವರೇ. ಇವರ ಕುಟುಂಬಗಳು ಕರ್ತನೆ ತಮ್ಮ ದೇಶ ರಕ್ಷಣೆಗಾಗಿ, ತಮ್ಮ ಯಜಮಾನರನ್ನು, ತಮ್ಮ ಮಕ್ಕಳನ್ನು ಕರ್ತನೆ ಸ್ವಾಮಿ ದೇಶ ಸೇವೆಗಾಗಿ ಸಮರ್ಪಿಸಿರುವಾಗ, ತಮ್ಮ ಪ್ರಾಣಗಳನ್ನು ತ್ಯಜಿಸಿ ನಿಂತಿರುವಾಗ ಸಹಾಯ ಮಾಡಯ್ಯ. ಕರ್ತನೆ, ನಮ್ಮ ದೇಶದಲ್ಲಿ ಯಾವಾಗಲೂ ಶಾಂತಿ ಆಳಲಿ ಸ್ವಾಮಿ. ಎಲ್ಲರಲ್ಲಿ ನಮ್ಮ ದೇಶದಲ್ಲಿ ಯಾವಾಗಲೂ ಶಾಂತಿ ಆಳಲಿ. ನಮ್ಮ ದೇಶದಲ್ಲಿ ಯಾವ ಟೆರರಿಸಮ್ ಕರ್ತನೆ ಆಳದೇ ಇರಲಿ ಸ್ವಾಮಿ. ಎಲ್ಲ ಟೆರರಿಸ್ಟ್ಗಳು ಯೇಸು ನಾಮದಲ್ಲಿ ಬದಲಾಗಲಿ. ಎಲ್ಲ ಟೆರರಿಸ್ಟ್ಗಳು ಯೇಸು ನಾಮದಲ್ಲಿ ಬದಲಾಗಲಿ. ಅಂಡರ್ ವರ್ಲ್ಡ್ ಡಾನ್ಗಳು ಬದಲಾಗಲಿ, ರೌಡಿಗಳು ಬದಲಾಗಲಿ ಸ್ವಾಮಿ. ಕರ್ತನೆ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಉಡುಪಿ, ಮಂಗಳೂರು ಕರ್ತನೆ ಸ್ವಾಮಿ, ಈ ಪ್ರಾಂತಗಳು ಯಾವಾಗಲೂ ಶಾಂತಿ, ಸಮಾಧಾನ, ಸುಕ್ಷೇಮ, ಸುಭಿಕ್ಷೆಯಿಂದ ಇರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿಮಗೆ ವಂದನೆಗಳಯ್ಯ, ನಿಮಗೆ ವಂದನೆಗಳು ಸ್ವಾಮಿ. ನಾವೇನು ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ಊರುಗಳ ಮೇಲೆ ಡಿಕ್ಲೇರ್ ಮಾಡಿದ್ದೀವೋ ಅದು ವಿನಃ ಮತ್ತೊಂದು ನೆರವೇರುವುದಿಲ್ಲ ಸ್ವಾಮಿ, ಮತ್ತೊಂದು ನೆರವೇರುವುದಿಲ್ಲ. ಯಾಕಂದರೆ ನೀತಿವಂತರ ವಿಜ್ಞಾಪನೆಗೆ ಬಹು ಬಲವಿದೆ. ನೀತಿವಂತರಾದ ನಾವೇನು ಮಾತನಾಡಿದ್ದೀವೋ, ಏನು ಡಿಕ್ಲೇರ್ ಮಾಡಿದ್ದೀವೋ ಅದೇ ನೆರವೇರುವಂಥದ್ದಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯಾಕಂದರೆ ಈ ಅಧಿಕಾರ, ಈ ಸಾಮರ್ಥ್ಯತೆ ನಮ್ಮಲ್ಲಿ ನೀನಿಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಿಮಗೆ ಘನ ಮಾನ ಮಹಿಮೆಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವ ವಿಕಾಸ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. Loving Heavenly Father, we thank you, Lord God, for the sweet presence of the Holy Spirit that is in our midst. And Lord, we thank you, Lord God, for your wonderful word of faith that we have received this morning. And Lord, we pray in Jesus' name that it will bear 100-folds of fruit in our life, in the mighty name of Jesus Christ. Lord, your word says, hold on to the confession of faith, for the one who has promised is faithful. This morning, Lord, we believe, ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿರುವ ಕಾರಣಕ್ಕಾಗಿ we'll hold on to the confession of faith, and we keep on declaring the glory of God. We keep on declaring the
the promises of God. We keep on thanking God because He has already done what He has promised in Jesus' name. Lord, we pray, Father God, oh Master, Lord, we thank You for blessing our church, Lord God. Thank You for blessing this congregation, Lord God. Lord, thank You, Lord God, for all the people that are overflowing and coming into this church in Jesus' name. Lord, we thank You, Lord God, for the 4 services that we're going to have. Lord, we thank You, Lord God, every day the service happen in this church in the name of Jesus, Lord God. Oh, we pray and declare this and bless the church in the mighty name of Jesus Christ. And Lord, we hold on to this confession of faith in Jesus' name, that everybody in the church, their lives are transformed, delivered, healed, prospered in the mighty name of Jesus Christ. Financial crisis is removed in the mighty name of Jesus. Sickness is healed in the name of Jesus Christ. Great protection of the Lord is around our church members. And Lord, for those who are watching online, we pray and declare a blessing over them in Jesus' name, that they stand for the glory of God and walk in the faith movement in the name of Jesus Christ, Father God, Master. Lord, thank You, Lord, for answering our prayers and blessing our nation. And we believe, Lord, there is change and transformation coming to our nation, Lord God, oh Master. Lord, everything will work together for Your good. And Lord, as we read in book of Isaiah now, Lord, no one can stop Your will, and we believe that, Lord, in Jesus' name. Nothing can stop Your will. Whatever You have declared, whatever You have assumed, it shall happen in the name of Jesus Christ. Thank You, Lord God. Oh, we bless India in the name of Jesus Christ. And we believe India is blessed nation in the mighty name of Jesus Christ. We thank You, Lord God, oh Master. We give You glory and we receive the answer for our faith. Lord, we receive answer for every prayer and declaration that we made today in the mighty name of Jesus Christ. And because we believe it, we say amen and amen in the name of Jesus. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯವನ್ನು ಬಲವಾಗಿ ಹಿಡ್ಕೊಳ್ರಿ, ವಾಕ್ಯವನ್ನು ಮಾತನಾಡ್ತಾ ಇರ್ರಿ. ದೇವರು ಅದ್ಭುತಗಳನ್ನು ಮಾಡುವನಾಗಿರ್ತಾನೆ. ಆಮೆನ್.